Okay, dear students, here we can see first PUC. Let me study about what we call the anatomy of the flowering plants we are discussing. Here we what in the last class we studied about the different types of tissue systems we have studied. What is called the epidermal tissue system we have studied, and ground tissue system. Epidermis ಹೊರಗಡೆ ಇರುವಂತ thin layer is called epidermis. Epidermis it is a single layer ನಮ್ಮಲ್ಲಿ it's called the compact layer in cells. They are sometimes epidermis having trichomes are present, and in case the root ಅಲ್ಲಿ ನಾವು epidermis ಅನ್ನೋದಲ್ಲ ಅದರ ಬದಲು epiblema ಅಂತ it's having unicellular cells, few epidermal cells having a elongation, extension of those cells resulting in the formation of what we call them as ಸಣ್ಣ root hairs ಇರ್ತದೆ, ಅದಕ್ಕೆ root hairs ಅಂತ ಕರೀತಾರೆ. ಈ ಎಪಿಡರ್ಮಿಸ್ ಅನ್ನೋದು ಒಂದು ಹೊರಗಿನ ಔಟರ್ ಕವರಿಂಗ್ ಆಗಿದ್ದು ಒಂದು ಲೇಯರ್ ಇಂದ ಮಾಡಲ್ಪಟ್ಟಿದ್ದು ಅಲ್ಲಿ ಸೆಲ್ಸ್ ಗಳೆಲ್ಲ ಕಾಂಪ್ಯಾಕ್ಟ್ ರೀತಿಯಲ್ಲಿ ಅರೇಂಜ್ ಆಗಿದ್ದಾವೆ. ನೆಕ್ಸ್ಟ್ ನಾವು ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತ ಈ ಎಪಿಡರ್ಮಿಸ್ ಬೆನ್ನು ಮತ್ತೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಜೈಲಮ್ ಅಂಡ್ ಫ್ಲೋಯಮ್ ಬಿಟ್ಟು ಇದೆಲ್ಲ ಒಡಿಕೊಳ್ಳೋದು ಗ್ರೌಂಡ್ ಎಪಿಡರ್ಮಿಸ್ ಈ ವ್ಯಾಸ್ಕ್ಯುಲರ್ ಬಂಡ್ ಇದೆಲ್ಲ ಒಡಿಕೊಳ್ಳೋದು ಗ್ರೌಂಡ್ ಟಿಶ್ಯೂ. ಹಿಯರ್ ಆಲ್ಸೋ ಇಟ್ ಇಸ್ ಡೈಕಾಟ್, ಇದು ಮಾನೋಕಾಟ್ ಸ್ಟೆಮ್ ನಾನು ಹೇಳ್ತಾ ಇರೋದು. ಈ ಎಪಿಡರ್ಮಿಸ್ ಮತ್ತೆ ಈ ವ್ಯಾಸ್ಕ್ಯುಲರ್ ಬಂಡ್ ಜೈಲಮ್ ಅಂಡ್ ಫ್ಲೋಯಮ್ ಬಿಟ್ಟು ಇದೆಲ್ಲ ಒಡಿಕೊಳ್ಳೋದು ಗ್ರೌಂಡ್ ಟಿಶ್ಯೂ ಸಿಸ್ಟಮ್ we have said. And also we discuss about the vascular tissues like xylem and phloem. They form a bundle. Those are called as a compact bundle. This xylem and phloem form a bundles. Those are called the vascular bundles. ಅವುಗಳಲ್ಲಿ ನಾವು ಡಿಫರೆಂಟ್ ಟೈಪ್ಸ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸ್ called as ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್ ಗೆ ರೂಟ್ ಅಲ್ಲಿ xylem ಒಂದು ರೇಡಿಯಸ್ ಅಲ್ಲಿ phloem ಒಂದು ರೇಡಿಯಸ್ ಇರುತ್ತೆ. ಹಾಗಾಗಿ ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್. ಇನ್ ಕೇಸ್ ಆಫ್ ಸ್ಟೆಮ್ ಅಲ್ಲಿ xylem ನೋಡಿ this is phloem invisible green color, this is called pink in the xylem elements. Xylem and phloem is same radius, only radius ಇದ್ರೆ conjoined. ಅದರಲ್ಲಿ ಕೇಮೆ what you call them is open. ಇಲ್ಲಿ in case this is ನೋಡಿ xylem ಇದೆ phloem ಕೇಮೆ ಇಲ್ಲ, ಹಾಗಾಗಿ ಮೊನೊಕಾಟ್ ಇರೋದಿಲ್ಲ ಸ್ಟೆಮ್ ಅಲ್ಲಿ, ಹಾಗಾಗಿ ಅದು ಕ್ಲೋಸ್ಡ್ conjoined, open and conjoined. So conjoined open ಕೇಮೆ is present between xylem and phloem. Conjoined closed ಅಂತ ಇದರಲ್ಲಿ ಆಗ್ತಿ ಮೊನೊಕಾಟ್ ಸ್ಟೆಮ್ ಅಲ್ಲಿ because the xylem and phloem ಮಧ್ಯೆ ಕೇಮೆ ಇರೋದಿಲ್ಲ. This is regarding we have different type of tissue system we have studied, and also it studied about the TS of a dicot root and as well as the monocot root, radial vascular bundle, dicot ಅಲ್ಲಿ radial tetrarch condition end arch ಇರ್ತದನ್ನ ನೋಡಿದ್ವಿ. ಇಲ್ಲಿ ಪರ್ಟಿಕ್ಯುಲರ್ ಎಕ್ಸಾರ್ಚ್ ಕಂಡೀಷನ್ ಇರೋದನ್ನ ಅಲ್ಲಿ ನಾವು ನೋಡಿದ್ವಿ. ಅಲ್ಲಿ ಇಲ್ಲಿ ಮುಖ್ಯವಾಗಿ ಇವುಗಳಲ್ಲಿ ಏನಂದ್ರೆ ಅಲ್ಲಿ ಎಂಡಾರ್ಚ್ ಕಂಡೀಷನ್ ನೋಡಿದ್ವಿ. ಇಲ್ಲಿ ಇನ್ ಕೇಸ್ ದಿಸ್ ಅಲ್ಲಿ ಅಲ್ಲಿ ಮುಖ್ಯವಾಗಿ ಏನು ನೋಡಿದ್ವಿ ನಾವು ಎಂಡಾರ್ಚ್ ಕಂಡೀಷನ್ಸ್ ನೋಡಿದ್ವಿ. ಎಕ್ಸಾರ್ಚ್ ಕಂಡೀಷನ್, ಎಕ್ಸ್ ಅಂದ್ರೆ xylem ಔಟರ್ ಸಪೋರ್ಟರ್ xylem ಪೆರಿಫೆರಿ ಇದೆ, ಮೆಂಡಲ್ xylem ಸೆಂಟರ್ ಇರ್ತದೆ. ಎಕ್ಸಾರ್ಚ್ ಕಂಡೀಷನ್ ನೋಡಿದ್ವಿ ಇಲ್ಲಿ. ಇನ್ ಕೇಸ್ ಆಫ್ ರೂಟ್ ಅಲ್ಲಿ ರೇಡಿಯಲ್ ವ್ಯಾಸ್ಕ್ಯುಲರ್ ಬಂಡಲ್, ಎಕ್ಸಾರ್ಚ್ xylem, ಡೈಕಾಟ್ ಅಂದ್ರೆ ಟೆಟ್ರಾರ್ಚ್, ಮೊನೊಕಾಟ್ ಅಂದ್ರೆ ಪಾಲಿಯಾರ್ಚ್. Pith in case dicot small and pith in case the monocot large. Istu we have discussed regarding root of dicot root and monocot. Now let me study about the TS of a what you call this a dicot root, a dicot stem, and the what you call this a monocot stem. Transverse shallow stem or dicot stem, for example, Elianthus ಅಂದ್ರೆ ಸೂರ್ಯಕಾಂತಿ ಗಿಡ. ಆ ಡೈಕಾಟ್ ಗಿಡನ ನಾವು ಕಟ್ ಮಾಡಿದಾಗ ಸ್ಟೆಮ್ ಅನ್ನ ಕಟ್ ಮಾಡಿ ಒಂದೇ ತೆರೆದ ಸೆಕ್ಷನ್ ತೆಗೆದು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ಅಬ್ಸರ್ವ್ ಮಾಡಿದ ಸ್ಟೇನ್ ಹಾಕಿ ನೋಡಿದಾಗ ಈ ತರ ಕಾಣುತ್ತೆ. ಡೈಕಾಟ್ ಸ್ಟೆಮ್ ದ್ವಿದಳ ಸಸ್ಯದ ಕಾಂಡದ ಸೆಕ್ಷನ್ ಇದು ಏಕದಳ ಸಸ್ಯದ ಮೇಜ್ ಜೋಳ, ಅದನ್ನ ಕಟ್ ಮಾಡಿ ಸ್ಟೆಮ್ ಅನ್ನ ಕಾಂಡವನ್ನು ಕಟ್ ಮಾಡಿ ತೆರೆದ ಸೆಕ್ಷನ್ ತೆಗೆದು ಇದು ಅಬ್ಸರ್ವ್ ಅಂಡರ್ ಮೈಕ್ರೋಸ್ಕೋಪ್ ಯು ಕ್ಯಾನ್ ಸೀ ದಿಸ್ ಇಸ್ ಸ್ಟ್ರಕ್ಚರ್. ಇದು ಔಟರ್ ರಿಂಗ್ ತರ ಕಾಣುತ್ತೆ, ಅದನ್ನ ಸ್ವಲ್ಪ ಭಾಗ ಇಷ್ಟನ್ನ ಎನ್ಲಾರ್ಜ್ ಮಾಡಿದ್ದಾರೆ. ಇಲ್ಲಿ ಸಹ ಕಟ್ ಮಾಡಿ ಸ್ಟೆಮ್ ರೌಂಡ್ ಅಲ್ಲ ಅದು, ಆದರೆ ಈ ರೌಂಡ್ ಆಗಿದೆ, ಈ ರೌಂಡ್ ಆಗುತ್ತೆ, ಅದು ಸ್ವಲ್ಪ ಪೋರ್ಷನ್ ಇಲ್ಲಿ ಎನ್ಲಾರ್ಜ್ ಮಾಡಿದ್ದಾರೆ, ಆಕ್ಚುಲಿ ಫುಲ್ ರೌಂಡ್ ಇರುತ್ತೆ. ಆದರೆ ಇದನ್ನು ನೋಡಿ ಇಲ್ಲಿ ಸಹ ಸ್ವಲ್ಪ ಪೋರ್ಷನ್ ಎನ್ಲಾರ್ಜ್ ಮಾಡಿ ಇಷ್ಟೇ ಭಾಗ ಎನ್ಲಾರ್ಜ್ ಮಾಡಿ ಫುಲ್ ರೌಂಡ್ ಇರುತ್ತೆ, ಸ್ವಲ್ಪ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ಯಾವ ಲೇಯರ್ಸ್ ಅಲ್ಲಿ ಯಾವ ಟಿಶ್ಯೂ ಇದಾವೆ ಅಂತ ಗೊತ್ತಿರಲಿಕ್ಕೆ. ಓಕೆ, ಇಲ್ಲಿ ನಾನು ಯಾವುದೇ ಒಂದು TS ಆಫ್ ಎ ಡೈಕಾಟ್ ನ ಒಂದು ನಾವು TS ನೋಡಿದಾಗ ಯಾವ್ದು ಪ್ಲಾಂಟ್ ನ ನೋಡಿದಾಗ ಅಲ್ಲಿ ಸ್ಟೆಮ್ ಅಲ್ಲಿ ಮುಖ್ಯವಾಗಿ ಇದು ಡೈಕಾಟ್ ಸ್ಟೆಮ್. ಇವು ಡೈಕಾಟ್ ಔಟರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಎಪಿಡರ್ಮಿಸ್. ಏನಿರುತ್ತೆ ಔಟರ್ ಮೋಸ್ಟ್ ಲೇಯರ್ ಇಸ್ ದಿ ಪ್ರೊಟೆಕ್ಟಿವ್ ಲೇಯರ್. ಅದು ಎಪಿಡರ್ಮಿಸ್ ಸಿಂಗಲ್ ಲೇಯರ್ ಅನ್ನು ಮಾಡಲ್ಪಟ್ಟಿದೆ,
ಕಾಂಪ್ಯಾಕ್ಟ್ ಅರೇಂಜ್ ಆಗಿರುವ ಸೆಲ್ಸ್ ಗಳು ಇರ್ತವೆ ಅಥವಾ ಎಲಾಂಗೇಟೆಡ್ ಸೆಲ್ಸ್ ಉದ್ದವಾದ ಸೆಲ್ಸ್ ಗಳು ಕಾಂಪ್ಯಾಕ್ಟ್ ಅರೇಂಜ್ ಆಗಿರ್ತದೆ ಅದಕ್ಕೆ ಎಪಿಡರ್ಮಿಸ್ ಅಂತ ಕರೀತೀವಿ. ಈ ಎಪಿಡರ್ಮಿಸ್ ಇಸ್ ಔಟರ್ ಲೇಯರ್ ಥಿಕ್ ಅಂತ ಕ್ರಿಟಿಕಲ್ ಇರ್ತದೆ. ಇದು ಲೇಯರ್ ಇದೆ. ಈ ಎಪಿಡರ್ಮಿಸ್ ಒಂದು ಥಿಕ್ ಅಂತ ಈ ತರ ಕ್ರಿಟಿಕಲ್ ಇರುತ್ತೆ. Yes, I can write this. I don't write. This is a diagram, chart and diagram. This is called ಈ ತರ ಇರುತ್ತೆ. This is epidermis ಹೊರಗಿದ್ದು ಅಲ್ಲಿ ಇಷ್ಟು ಪೋರ್ಷನ್ ಅಷ್ಟೇ ನಾನು ಸ್ವಲ್ಪ ಪೋರ್ಷನ್ ಅಷ್ಟೇ ತೋರಿಸ್ತೀನಿ. Here this is called as epidermis. ನಿಮಗೆ ಈ ನ್ಯೂರಾನ್ ಸೆಲ್ಸ್ ಗಳು ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರ್ತವೆ. And these cells are usually what you call as a single layer epidermis ಅಂತ. And here it is having what you call as a multicellular layer called trichomes. ಅನೇಕ ಸೆಲ್ಸ್ ಇರುವಂತ ಈ trichomes ಇರ್ತವೆ. And this is covered by a cuticle. ಮೇಲ್ಗಡೆ ಒಂದು cuticle layer. Okay, this portion ಅಷ್ಟೇ ತೋರಿಸ್ತೀನಿ. ಇದೆಲ್ಲ ಅದೇ ತರ ಇರುತ್ತೆ. This portion usually in case this is called the epidermis. ಇದನ್ನ ನಾವು epidermis ಅಂತ ಕರೀತೀವಿ. Epidermis is the outermost layer. Is it? ಇದೇನು ಮಾಡಲ್ಪಟ್ಟಿದೆ ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಇದೆ. ಅವು ಕಾಂಪ್ಯಾಕ್ಟ್ ಅರ್ಥಾತ್ ಅರೇಂಜ್ ಆಗಿವೆ ಎಲಾಂಗೇಟೆಡ್ ಸೆಲ್ಸ್. ದಿಸ್ ಇಸ್ ಕಾಲ್ಡ್ as epidermis. ಎಪಿಡರ್ಮಿಸ್ ಏನಿದೆ ಥಿಕ್ ಆದಂತ ಕ್ರಿಟಿಕಲ್ ಲೇಯರ್ಗೆ ಥಿಕ್ ಕ್ರಿಟಿಕಲ್ ಇರ್ತದೆ. ಮೇಲ್ಗಡೆ ಒಂದು ಕೋಟಿಂಗ್ ಮ್ಯಾಕ್ಸಿ ಕೋಟಿಂಗ್ ಇರುತ್ತೆ. ಇದನ್ನ ನಾವು ಕಾಲ್ಡ್ ಕ್ರಿಟಿಕಲ್ ಅಂತ ಕರೀತೀವಿ. ಅಂಡ್ ಆಲ್ಸೋ having a trichomes ಇರ್ತದೆ. And ಕೆಲವು ಕಡೆ ಸಮ್ ಆಫ್ ದಿಸ್ ಟೈಮ್ ಅಲ್ಲಿ you can see some of the vertical areas that small pores are present. The stomata are also present. Stem ಅಲ್ಲಿ this is regarding epidermis. Next let me know about what is called as cortex. Next ನಾವು ರೀಸನ್ ನಾವು ಒಳಗಿರುವಂತ ರೀಸನ್ ಯಾವ್ದು ಸ್ಟೆಮ್ ಕಟ್ ಮಾಡಿದ್ರೆ ಒಳಗಿರುವಂತ ರೀಸನ್ ಮೇಲಿರೋದು ಎಪಿಡರ್ಮಿಸ್. ನೆಕ್ಸ್ಟ್ ಕಾರ್ಟೆಕ್ಸ್ ಅಂತ ಹೇಳಿ. ಈಗ ಕಾರ್ಟೆಕ್ಸ್ ಅಂದ್ರೆ ಯಾವುದು ಅಂದ್ರೆ ಇಲ್ಲಿಂದ ಎಕ್ಸೆಪ್ಟ್ ಎಪಿಡರ್ಮಿಸ್ ಮತ್ತೆ ಈ ಪೆರಿಸೈಕಲ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕಾಲ್ಡ್ ಎಂಡೋಡರ್ಮಿಸ್. ಒಳಗಡೆ ಇನ್ನೊಂದು ಸರ್ಕಲ್ ಇರುತ್ತೆ ಅದಕ್ಕೆ ಎಂಡೋಡರ್ಮಿಸ್ ಅಂತ. ದಿಸ್ ಇಸ್ ಕಾಲ್ಡ್ ಎಂಡೋಡರ್ಮಿಸ್. ಈ ಎಂಡೋಡರ್ಮಿಸ್ ಇದೆಯಲ್ಲ ದಿಸ್ ಇಸ್ ಎಂಡೋಡರ್ಮಿಸ್. ಇಲ್ಲಿ ಸ್ಟಾರ್ಚ್ ಗ್ರೇನ್ಸ್ ಇರುತ್ತೆ. ಸ್ಟಾರ್ಚ್ ನ ಗ್ರೇನ್ಸ್ ಇರುತ್ತೆ ಎಂಡೋಡರ್ಮಿಸ್. ಈ ಎಂಡೋಡರ್ಮಿಸ್ ಒಳಗಡೆ ಒಂದು ಮೂರು ಲೇಯರ್ ಇರುತ್ತೆ. ಸ್ಮಾಲ್ ಪ್ಯಾರಾಕೈನಸ್ ಸೆಲ್ಸ್ ಇರುತ್ತೆ. what you call them as ಅದನ್ನ ನಾವು ಪೆರಿಸೈಕಲ್ ಅಂತ ಕರಿತೀವಿ. ಎಂತ ಕರಿತೀವಿ ಅದನ್ನ ಪೆರಿಸೈಕಲ್. ಎಲ್ಲ ಕಡೆ ಇರೋದಿಲ್ಲ. ಕೆಲವು ಸರಿ ಪ್ಯಾರಾಕೈಮ್ ಇರುತ್ತೆ, ಕೆಲವು ಕಡೆ ಸ್ಟಿರನ್ಕೈಮ್ ಆಲ್ಸೋ ಪ್ರೆಸೆಂಟ್ ಇದೆ. ಸ್ಟಿರನ್ಕೈಮಸ್ ಇರುತ್ತೆ. ಐ ಡೋಂಟ್ ರೈಟ್. ಇಲ್ಲಿ ಸ್ಟಿರನ್ಕೈಮ್ ಇರುತ್ತೆ. ಅದು ಲುಕ್ ಲೈಕ್ what you call ಈ ತರ ಆರ್ಚ್ ತರ ಕಾಣುತ್ತೆ. ಇದ್ರ ಕೆಳಗಡೆ ಜೈಲಮ್ ವ್ಯಾಸ್ಕುಲರ್ ಬಂಡಲ್ಸ್ ಇರ್ತವೆ. ವ್ಯಾಸ್ಕುಲರ್ ಬಂಡಲ್ಸ್ ಅಲ್ಲಿ ಮುಖ್ಯವಾಗಿ KMDM is present like this. Okay, xylem elements like this. ಇಲ್ಲೆಲ್ಲ ಫ್ಲೋಯಮ್. ಇಲ್ಲಿ ಹಾಗಾಗಿ ಇಲ್ಲೊಂದು ವ್ಯಾಸ್ಕುಲರ್ ಬಂಡಲ್, ಹಾಗೆ ಇನ್ನೊಂದು ಹತ್ರ ಇನ್ನೊಂದು ಹತ್ರ ವ್ಯಾಸ್ಕುಲರ್ ಬಂಡಲ್. ಇಲ್ಲಿ ಸ್ಟಿರನ್ಕೈಮ್ ಪೆರಿಸೈಕಲ್ ಅಲ್ಲಿ ಪೆರಿಸೈಕಲ್ ಪ್ಯಾರಾಕೈಮ್ ಸ್ಟಿರನ್ಕೈಮ್ ಪ್ಯಾರಾಕೈಮ್ ಸ್ಟಿರನ್ಕೈಮ್ ಈ ಕಡೆ. This is another vascular bundle. Phloem, ಇಲ್ಲಿ xylem. ಹೀಗೆ ವ್ಯಾಸ್ಕುಲರ್ ಬಂಡಲ್ಸ್ ಹಿಂಗೆ ಅರೇಂಜ್ ಆಗಿದೆ. ನಾನು ಕೆಲವು ತೋರಿಸ್ತೀನಿ ಸ್ವಲ್ಪ ವ್ಯಾಸ್ಕುಲರ್ ಬಂಡಲ್ಸ್ ಲೈಕ್ ದಿಸ್. ದಿಸ್ ಇಸ್ ದಿ ಫ್ಲೋಯಮ್, xylem. ಹೀಗೆ ಈ ತರ ವ್ಯಾಸ್ಕುಲರ್ ಬಂಡಲ್ಸ್ ಅರೇಂಜ್ ಆಗಿದೆ. ಇದೇನಂದ್ರೆ ಇದೆಲ್ಲ ಪೆರಿಸೈಕಲ್ ಒಂದು ಇರೋಂಥದ್ದೆಲ್ಲ ಪೆರಿಸೈಕಲ್. ಇಲ್ಲಿ ಒಂದು ವ್ಯಾಸ್ಕುಲರ್ ಬಂಡಲ್ ಇದೆ. You see here is a KMDM is present. This is xylem, this is phloem. ಈಗ ಈ ರೀತಿಯಾದ ವ್ಯಾಸ್ಕುಲರ್ ಬಂಡಲ್ಸ್ ಇರ್ತವೆ. ಈ ಕೆಳಗಿನ ರೀಜನ್ಸ್ ನಾವು ಪೆರಿಸೈಕಲ್ ಅಂತ ಹೇಳ್ತೀವಿ. ಇದು ಎಂಡೋಡರ್ಮಿಸ್. ಈ ಹೊರಗಿನ ಲೇಯರ್ ಇದೆ ದಿಸ್ ಕಾಲ್ಡ್ ಎಂಡೋಡರ್ಮಿಸ್. ಎಂಡೋಡರ್ಮಿಸ್ ಇಲ್ಲಿರೋದೆಲ್ಲ ನಾವು ಕಳೆದಿದೆ ಕಾರ್ಟೆಕ್ಸ್. ಇದನ್ನ ಕಾರ್ಟೆಕ್ಸ್. ಕಾರ್ಟೆಕ್ಸ್ ಇರುತ್ತೆ. ಕಾರ್ಟೆಕ್ಸ್ ಗಿಂತ ಮೇಲ್ಗಡೆ ಎಪಿಡರ್ಮಿಸ್ ನ ಮೇಲ್ಗಡೆ ಎಪಿಡರ್ಮಿಸ್ ಅಂದ್ರೆ you can see for example what you call them as a certain tissues are present called as polar-chyma tissue. One is dicot ಅಲ್ಲಿ polar-chyma. Here cells ಏನಾಗಿದೆ they are polar-chyma like corner thickening cells. I will explain later. You can see
ಇಲ್ಲಿರೋ ಸೆಲ್ಸ್ಗಳು ಅದು ಕಾಲ್ಡ್ ಕೋಲನ್ ಕೈಮ್. ಕಾರ್ನರ್ ಇದಕ್ಕೆ ನೀವು ತೋರಿಸ್ಬೇಕಿದ್ರೆ ಈಗ ನಮಗೆ ಇಷ್ಟನ್ನು ನಾವು ಕಾರ್ಟೆಕ್ಸ್ ಅಂತ ಕರಿತೀವಿ. ಇಲ್ಲಿಂದಲೇ ತಾನೆ ಅಂದ್ರೆ ಈ ಎಂಡೋಡರ್ಮಿಸ್ ಒಳಗೆ ಅಂದ್ರೆ ಎಕ್ಸಾಕೋಟಿಕಲ್ ಇನ್ ಬಿಟ್ವೀನ್ ದಿ ಪೆರಿಸೈಕಲ್ ಪೆರಿಸೈಕಲ್ ಎಂಡೋಡರ್ಮಿಸ್ ಒಳಗೆ ಇರೋದು ಪೆರಿಸೈಕಲ್. ಈ ಪೆರಿಸೈಕಲ್ ಎಪಿಡರ್ಮಿಸ್ ಮಧ್ಯೆ ಇರೋ ಟಿಶ್ಯೂನ ನಾವು ಮಾಡಿಕೊಳ್ಳೋದು ಕಾರ್ಟೆಕ್ಸ್. ಕಾರ್ಟೆಕ್ಸ್ ಕಾರ್ಟೆಕ್ಸ್ ಅಂದ್ರೆ ಏನು? ಈ ಒಳಗೆ ಬಂದ ಪೆರಿಸೈಕಲ್ ಸ್ಟಿಲಾರಿಸಮ್ ಅಲ್ಲಿ ಈ ಒಳಗಡೆಲ್ಲ ಸ್ಟಿಲಾರ್ ಎಂಡೋಡರ್ಮಿಸ್ ಒಳಗಡೆಲ್ಲ ಸ್ಟಿಲಾರಿಸಮ್ ಅಲ್ಲಿ ಸ್ಟಿಲಾರಿಸಮ್ ಒಳಗಿನ ಪೆರಿಸೈಕಲ್ ಮತ್ತೆ ಈ ಎಂಡೋಡರ್ಮಿಸ್ ಎಪಿಡರ್ಮಿಸ್ ಪೆರಿಸೈಕಲ್ ಎಪಿಡರ್ಮಿಸ್ ಮಧ್ಯೆ ಇರೋ ಟಿಶ್ಯೂ ನಾವು ಮಾಡಿಕೊಳ್ಳೋದು ಕಾರ್ಟೆಕ್ಸ್. ಕಾರ್ಟೆಕ್ಸ್ ಗೆ ಡಿಫರೆನ್ಶಿಯೇಟ್ ಮಾಡೋದು ಅಂದ್ರೆ ಹೈಪೋಡರ್ಮಿಸ್ ಅಂತ ಇದೆ. ಹೈಪೋಡರ್ಮಿಸ್ ಇದನ್ನ ನಾವು ಮಾಡಿಕೊಳ್ಳೋದು ಕಾರ್ಟೆಕ್ಸ್ ನಾವು ಜನರಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಹೈಪೋಡರ್ಮಿಸ್ ಕಾರ್ಟೆಕ್ಸ್ and this is called endodermis. ಈ ಮೂರು ಸೇರಿ ನಾವು ಕಾರ್ಟೆಕ್ಸ್ ಅಂತ ಕರಿತೀವಿ. ಇಲ್ಲಿ ಅನೇಕ ಸೆಲ್ಸ್ ಇರ್ತವೆ. they can be differentiated into hippodermis, cortex and endodermis ಅಂತ ಮೂರು ಭಾಗಗಳಿವೆ. ಇಷ್ಟು ಕಾರ್ಟೆಕ್ಸ್ ಇದೆ. ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಕಾರ್ಟೆಕ್ಸ್ ಇದೆ ಎಂಡೋಡರ್ಮಿಸ್, ಮಧ್ಯದ್ದು ಕಾರ್ಟೆಕ್ಸ್ ಜನರಲ್ ಕಾರ್ಟೆಕ್ಸ್, ಹೊರಗಡೆ ಇರೋದು ಹೈಪೋಡರ್ಮಿಸ್. ಇಲ್ಲಿ ಬೇರೆ ಬೇರೆ ತರ ಸೆಲ್ಸ್ ಗಳಿವೆ. ಅರ್ಥ ಆಯ್ತಲ್ಲ? ಇಲ್ಲಿ ಮುಖ್ಯವಾಗಿ ನಾನು ಹೇಳಿದ್ರೆ ಸೆಲ್ಸ್ ಆರ್ ಅರೇಂಜ್ಡ್ ಇನ್ ಮಲ್ಟಿ ಲೇಯರ್ಸ್. ನೋಡಿ ಇದು ಒಂದು ಅನೇಕ ಲೇಯರ್ಸ್, ಇಲ್ಲಿ ಅನೇಕ ಲೇಯರ್ಸ್. ಸೆಲ್ಸ್ ಆರ್ ಅರೇಂಜ್ಡ್ ಒನ್ ಲೇಯರ್. ಸೆಲ್ಸ್ ಆರ್ ಅರೇಂಜ್ಡ್ ಇನ್ ಮಲ್ಟಿ ಲೇಯರ್. ಯಾರ ಮಧ್ಯೆ ಇರೋದೇ ಇನ್ ಬಿಟ್ವೀನ್ ದಿ ವಾಟ್ ಯು ಕಾಲ್ ದೆಮ್ ಇಸ್ ಎಪಿಡರ್ಮಿಸ್ ಅಂಡ್ ದಿ ಪೆರಿಸೈಕಲ್. ಎಪಿಡರ್ಮಿಸ್ ಮತ್ತೆ ಪೆರಿಸೈಕಲ್ ಮಧ್ಯೆ ಇರುವಂತ ಅನೇಕ ಸೆಲ್ಸ್ ಗಳಿವೆ. ಮಲ್ಟಿ ಲೇಯರ್ ಇರುವಂತ ಅನೇಕ ಲೇಯರ್ಸ್ ಸೆಲ್ಸ್ ಗಳಿವೆ. ನಾನು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಏನಾಗಿ ಪ್ರತ್ಯೇಕಿಸ್ತೀನಿ ಅಂದ್ರೆ ಇಟ್ ಕ್ಯಾನ್ ಡಿಫ್ರೆನ್ಶಿಯೇಟೆಡ್ ಇಂಟು ನಾನು ಸಬ್ ಜೋನ್ಸ್ ಮತ್ತೆ ಕೆಲವು ಜೋನ್ಸ್ ಮಾಡ್ತೀನಿ. ಯಾವಂದ್ರೆ ಎಪಿಡರ್ಮಿಸ್ ನ ಕೆಳಗಿರುವಂತ ಕೋಲನ್ ಕೈಮ ಇರೋದನ್ನ ನಾವು ಎಪಿಡರ್ಮಿಸ್, ಪ್ಯಾರಲ್ ಕೈಮ ಇರುವಂತ ಸೆಲ್ಸ್ ಗಳನ್ನ ಲೇಯರ್ ನಾವು ಲೇಯರ್ಸ್ ತಗೊಂಡ ಕಾರ್ಟೆಕ್ಸ್, ಸಿಂಗಲ್ ಲೇಯರ್ ಒಂದು ಸರ್ಕಲ್ ಆಗಿರುತ್ತೆ ಎಂಡೋಡರ್ಮಿಸ್. ಇದು ನಾವು ಎಂಡೋಡರ್ಮಿಸ್ ಅಲ್ಲಿ ನೋಡಿ ಇಲ್ಲಿ ಕಾಣ್ತೀವಿ. ಇಲ್ಲಿ ಹೊರಗಿಂದ ಎಪಿಡರ್ಮಿಸ್, ನೆಕ್ಸ್ಟ್ ಕಿಸಿ ಕೋಲನ್ ಕೈಮ ಇರುತ್ತೆ ಹೈಪೋಡರ್ಮಿಸ್, ನೆಕ್ಸ್ಟ್ ಪ್ಯಾರಲ್ ಕೈಮ ಇರೋದು ಕಾರ್ಟೆಕ್ಸ್, ಈ ಯೆಲ್ಲೋ ಕಲರ್ ಕಾಣ್ತಾ ಎಂಡೋಡರ್ಮಿಸ್. ಈ ಮೂರು ಲೇಯರ್ಸ್ ಇಂದ ನಾವು ಕಾರ್ಟೆಕ್ಸ್ ಅಂತ ಕರಿತೀವಿ. ಆ ಮೂರು ಲೇಯರ್ಸ್ ನಾನು ಸಬ್ ಜೋನ್ ಆಗಿ ಮಾಡಿದ್ದೀನಿ. ಯಾವಂದ್ರೆ ಹೈಪೋಡರ್ಮಿಸ್, ಎಪಿಡರ್ಮಿಸ್ ಕೆಳಗಿದೆ, ಹೈಪೋದ ಕೆಳಗೆ ಬಿಲೋ ದಿ ಎಪಿಡರ್ಮಿಸ್ ಕೆಳಗೆ ಹೈಪೋಡರ್ಮಿಸ್ few layers of parenchyma. Next, cortex made up of many layers of loosely arranged parenchyma. Next, inner layer of the cortex is called endodermis, is made up of a single layer of barrel-shaped cells which are compactly arranged expansion of parenchymal cells. ಈ ಮೂರು ರೀಸನ್ಸ್ ಕೂಡ ನಾವು ನೋಟಿಸ್ ಮಾಡ್ತೀವಿ. ಇಲ್ಲಿ ನಾವು ಕಾರ್ಟೆಕ್ಸ್ can be differentiated into three subzones. Which are those? ಅಂದ್ರೆ ಎಪಿಡರ್ಮಿಸ್ ನ ಕೆಳಗೆ ಹೈಪೋಡರ್ಮಿಸ್ ಮೆನಿ ಫ್ಯೂ ಲೇಯರ್ಸ್ ಇರುವಂತ ಒಂದು ಕೋಲನ್ ಕೈಮ ಇರುತ್ತೆ. ಅದರ ಇದು ಮೇಲೆ ಇರುತ್ತೆ ಕಾರ್ಟೆಕ್ಸ್ ನ ಅಪ್ಪರ್ ಲೇಯರ್. ಮಿಡಲ್ ಲೇಯರ್ ಅಲ್ಲಿ ಫ್ಯೂ ಲೇಯರ್ಸ್ ಆಫ್ ಪ್ಯಾರೆಂಕೈಮಾ, ಲೂಸ್ ಲೇಯರ್ ಇನ್ ಪ್ಯಾರೆಂಕೈಮಾ ಸೆಲ್ಸ್ ವಿತ್ ಇಂಟ್ರಾಸೆಲ್ಯುಲರ್ ಸ್ಪೇಸ್. Innermost layer of the cortex is called the endodermis, made up of a compactly arranged ಆಗಿರುವಂತ ಒಂದು cells ನ innermost layer of the cortex. And these cells ನಲ್ಲೇ starch grains ಇರ್ತವೆ. It is also called starch sheet. ಇದನ್ನ starch grains ಅನ್ನು starch sheet ಅಂತಲೂ ಕರೀತಾರೆ. This is regarding what you call ಒಂದು cortex ನ ಸಬ್ ಜೋನ್ಸ್ ಮಾಡಿದೀವಿ. ಅಂದ್ರೆ ಮೆನಿ ಲೇಯರ್ಸ್ ಇರೋದ್ರಿಂದ ಅದನ್ನ ಡಿವೈಡ್ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಬಹುದು. ಯಾಕೆ ಬೇರೆ ಲೇಯರ್ಸ್ ಇದ್ದಾವೆ ನೋಡಿ. ಎಪಿಡರ್ಮಿಸ್ ನ ಕೆಳಗೆ ಕೋಲನ್ ಕೈಮ, ಅಂದ್ರೆ ನನಗೆ ಹೈಪೋಡರ್ಮಿಸ್ ಆಫ್ ಡೈಕಾಟ್ ಅಲ್ಲಿ ಕೋಲನ್ ಕೈಮ ಇರುತ್ತೆ, ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ, ಗಟ್ಟಿಯಾಗಿ ಸ್ಟೆಮ್. ಯಾಕೆ ಅಂದ್ರೆ ಇಲ್ಲಿ ಎಪಿಡರ್ಮಿಸ್ ನ ಕೆಳಗೆ ಈ ಕಾರ್ನರ್ ಥಿಕ್ಕನಿಂಗ್ ಇರುವಂತ ಸೆಲ್ಸ್ ಗಳಾದಂತ ಕೋಲನ್ ಕೈಮ ಫಂಕ್ಷನ್ ಏನು ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ. ಹಾಗಾಗಿ ಆ ಸೆಲ್ಸ್ ಗಳು ಇದಾವೆ ಎಪಿಡರ್ಮಿಸ್ ಅಲ್ಲಿ. ಹೈಪೋ ಅಂದ್ರೆ ಕೆಳಗಡೆ, ಯಾರ ಕೆಳಗಡೆ ಎಪಿಡರ್ಮಿಸ್ ಕೆಳಗಡೆ ಫ್ಯೂ ಲೇಯರ್ಸ್ ಆಫ್ ಕೋಲನ್ ಕೈಮ, ಅದು ಔಟರ್ಮೋಸ್ಟ್ ಲೇಯರ್ ಆಫ್ ದಿ ಕಾರ್ಟೆಕ್ಸ್ ಅಂತೀವಿ. ನೆಕ್ಸ್ಟ್ ಮಿಡಲ್ ಕಾರ್ಟೆಕ್ಸ್ ನಾವು ಪ್ಯಾರೆಂಕೈಮ, ಲೂಸ್ ಪ್ಯಾರೆಂಕೈಮ.
ಇನ್ನರ್ ಲೇಯರ್ ಆಫ್ ದಿ ಕಾರ್ಟೆಕ್ಸ್ ನಾವು ಎಂಡೋಡರ್ಮಿಸ್ ಅಂತ ಕರಿತೀವಿ. ಆ ಎಂಡೋಡರ್ಮಿಸ್ ಸಿಂಗಲ್ ಲೇಯರ್ ಕಾಂಪ್ಯಾಕ್ಟ್ ಲೇಯರ್ ಸೆಲ್ಸ್ ಇವೆ. ಈ ಸೆಲ್ಸ್ ಈ ಎಂಡೋಡರ್ಮಿಸ್ ಸೆಲ್ಸ್ ಒಳಗಡೆ you can see the presence of ಎಂಡೋಡರ್ಮಿಸ್ ಸೆಲ್ಸ್ ಒಳಗಡೆ you can see the presence of a starch grain ಅಂತ starch sheet ಅಂತ ಕರಿತೀವಿ. ಹಂಗಾಗಿ ಈ ಹೈಪೋಡರ್ಮಿಸ್, ಈ ಕಾರ್ಟೆಕ್ಸ್, ಈ ಎಂಡೋಡರ್ಮಿಸ್ ನಾನು ಒಟ್ಟು ಟೋಟಲಿ ಕಾರ್ಟೆಕ್ಸ್ ನ 3 ಲೇಯರ್ಸ್, outermost layer, middle layer and innermost layer. ಈ ಎಂಡೋಡರ್ಮಿಸ್ ನ ಒಳಗಡೆ ಇರುವಷ್ಟು ನಮ್ಮ ಸ್ಟೀಲಾ ರೀಜನ್. ಸ್ಟೀಲಾ ರೀಜನ್ ಹೊರಗಿರೋದನ್ನ ಪೆರಿಸೈಕಲ್. ಸ್ಟೀಲಾ ರೀಜನ್ ಅಂತ ಹೇಳ್ತೀವಲ್ಲ ಅದರ ಒಳಗಿರೋದನ್ನ ನಾವು ಪೆರಿಸೈಕಲ್. ಪೆರಿಸೈಕಲ್ ನೋಡಿ, ಫಿಸಿಕಲ್ ಪೆರಿಸೈಕಲ್. ಪೆರಿಸೈಕಲ್ ನೋಡಿ you can see the ಪೆರಿಸೈಕಲ್ ಕೆಳಗಡೆ ಇದು ಎಕ್ಸ್ಟ್ರಾ ಬಂದ ಮೇಲ್ಗಡೆ ಇದೆ ನೋಡಿ, ಇಲ್ಲಿ ಪೆರಿಸೈಕಲ್ ಕನ್ಸಿಸ್ಟಿಂಗ್ ಆಫ್ ಪ್ಲಾನೆಟರಿ ಮಸಲ್ಸ್. ಇನ್ನೊಂದು ಪೆರಿಸೈಕಲ್ ಆಗಿ ಹೇಳ್ತೇವೆ, ಇಟ್ ಕನ್ಸಿಸ್ಟಿಂಗ್ ಆಫ್ ವಾಟ್ ಕಾಲ್ಡ್ as ಇನ್ನರ್ ಸೈಡ್ ಆಫ್ ದಿ ಎಂಡೋಡರ್ಮಿಸ್ ನ ಕೆಳಗಡೆ ಇರುತ್ತೆ. ಈ ಎಂಡೋಡರ್ಮಿಸ್ ನ ಕೆಳಗಡೆ ಇರೋದೆಲ್ಲ ದಿಸ್ ಕಾಲ್ಡ್ ಪೆರಿಸೈಕಲ್ ಅಂತ ಕರೀತೀವಿ. ಈ ಪೆರಿಸೈಕಲ್ ಏನಿದೆ ಅದು ಅಬೋವ್ ದಿ ಬಂಡ್ ಫ್ಲೋಯಂ ಮೇಲೆ ಈ ಫ್ಲೋಯಂ ಇಸ್ ಜೈಲಮ್ ಇಸ್ ಫ್ಲೋಯಂ ಅಂಡ್ ನೋಡಿ this is the ಇದನ್ನೇ ಎಂಲಾರ್ಜ್ ಮಾಡಿದ್ವಿ ನೋಡಿ. ಇದು ಎಂಡೋಡರ್ಮಿಸ್, ಇದು ಜೈಲಮ್, this is the phloem, it came in. ಈ ಒಂದು ವ್ಯಾಸ್ಕುಲರ್ ಬಂಡಲ್ ನ ಫ್ಲೋಯಂ ಮೇಲ್ಗಡೆ ಒಂದು ಕ್ಯಾಪ್ ಸೆಮಿಲೂನಾರ್ ನೋಡಿ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ is present which is made up of serenchyma cells. ಇದು ಪೆರಿಸೈಕಲ್. ಪೆರಿಸೈಕಲ್ ವ್ಯಾಸ್ಕುಲರ್ ಬಂಡಲ್ ಮೇಲೆ serenchyma that is protection coating. ಈ ಬಂಡಲ್ ಕ್ಯಾಪ್ ಫಾರ್ ಎ ಸೆಮಿಲೂನಾರ್ ಅರ್ಧಚಂದ್ರ ತರ ಇರುತ್ತೆ. ಲೈಕ್ ಬಂಡಲ್ ಕ್ಯಾಪ್ ಅಂತ ಕರೀತೀವಿ. ಬಂಡಲ್ ಕ್ಯಾಪ್ ಅಂದ್ರೆ ವ್ಯಾಸ್ಕುಲರ್ ಬಂಡಲ್ ಮೇಲೆ ಕ್ಯಾಪ್ ತರ ಇದ್ದು it gives protection. It's made of serenchyma. ನೆಕ್ಸ್ಟ್ ಇದು ಪಕ್ಕಕ್ಕೆ ಬರೀ ಪ್ಯಾರೆಂಕೈಮ ಇರುತ್ತೆ. ನೆಕ್ಸ್ಟ್ serenchyma ವ್ಯಾಸ್ಕುಲರ್ ಬಂಡಲ್ serenchyma ಇದು ಪೆರಿಸೈಕಲ್ ಕನ್ಸಿಸ್ಟಿಂಗ್ ಆಫ್ ಪ್ಯಾಚಸ್ ಆಫ್ serenchyma parenchyma serenchyma parenchyma serenchyma parenchyma. ಇಲ್ಲಿ ನೋಡಿ serenchyma ನೆಕ್ಸ್ಟ್ parenchyma. ಇಲ್ಲಿ ಈ ವ್ಯಾಸ್ಕುಲರ್ ಬಂಡಲ್ ಮೇಲೆ serenchyma ಇದೆ ಮತ್ತೆ parenchyma. ನೆಕ್ಸ್ಟ್ ಇಲ್ಲಿ serenchyma ಇದು alternate places of particular serenchyma parenchyma cells ಈ ಪೆರಿಸೈಕಲ್ consisting of a bundle cap ಮೇಲೆ serenchyma bundle cap ಆಗಿದೆ. ನೆಕ್ಸ್ಟ್ parenchyma serenchyma ವ್ಯಾಸ್ಕುಲರ್ ಬಂಡಲ್ ಮೇಲೆ ಮಾತ್ರ ಕ್ಯಾಪ್ ಆಗಿ serenchyma ಅದು ನಾವು ಪೆರಿಸೈಕಲ್ serenchyma ಇದೆ ನೋಡಿ. ಯಾಕಂದ್ರೆ ಈ ಬಂಡಲ್ ಕ್ಯಾಪ್ ಮೇಲೆ ಬಂಡಲ್ ವ್ಯಾಸ್ಕುಲರ್ ಬಂಡಲ್ ಮೇಲೆ ಕ್ಯಾಪ್ ಆಗಿದ್ದು serenchyma ಆಗಿದೆ. ಇದು ಇನ್ನೊಂದು ಎಂಡೋಡರ್ಮಿಸ್ ಕೆಳಗಡೆ ಇದೆ. ಎಂಡೋಡರ್ಮಿಸ್ ಕೆಳಗಡೆ ಈ ಪೆರಿಸೈಕಲ್ ಒಳಗಡೆ ಅಷ್ಟು ಭಾಗ ಇಲ್ಲಿ ಅಷ್ಟು ಒಳಗಿನ ಭಾಗ ನಾವು ಸ್ಟೀಲಾ ರೀಜನ್ ಅಂತ ಕರೀತಾರೆ. ಇಂಟ್ರಾಸ್ಟೆಲ್ಲರ್ ಒಳಗಡೆ ಸ್ಟೀಲಾ ರೀಜನ್. ಸ್ಟೀಲಾ ರೀಜನ್ ಅಂದ್ರೆ ಪೆರಿಸೈಕಲ್ ಇಂದ ಒಳಗಿರೋದೆಲ್ಲ ಪೆರಿಸೈಕಲ್ ಇನ್ಕ್ಲೂಡಿಂಗ್ ಪೆರಿಸೈಕಲ್ ಎಂಡೋಡರ್ಮಿಸ್ ಒಳಗಿರೋದೆಲ್ಲ ಸ್ಟೀಲಾ ರೀಜನ್ ಅಂತ ಕರೀತಾರೆ. ಇಲ್ಲಿ ನೆಕ್ಸ್ಟ್ ನೋಡಿಕೊಳ್ಳೋದೇನಿದೆ ಮೆಡುಲರಿ ರೇಸ್ ಅಂತ ಹೇಳ್ತಾರೆ. ಮೆಡುಲರಿ ರೇಸ್ ಅಂತ ಯಾವಾಗ ಹೇಳ್ತಾರೆ ಈ ವ್ಯಾಸ್ಕುಲರ್ ಬಂಡಲ್ ಮಧ್ಯೆ ಇರುವಂತಹ ಟಿಶ್ಯೂ ಇದೆ ಅದಕ್ಕೆ ಮೆಡುಲರಿ ರೇಸ್. ಅದೇ ನಾವು ಮೆಡುಲರಿ ರೇಸ್ ಅಂದ್ರೆ ಕನ್ಸಿಸ್ಟಿಂಗ್ ಆಫ್ ಎ ಫ್ಯೂ ರೇಡಿಯಲಿ elongated cells parenchyma cells present in between the vascular bundle. ಇದು ವ್ಯಾಸ್ಕುಲರ್ ಬಂಡಲ್, ವ್ಯಾಸ್ಕುಲರ್ ಬಂಡಲ್. ಇಲ್ಲಿ ರೇಡಿಯಲಿ ಉದ್ದವಾಗಿರುವಂತಹ ಉದ್ದ elongated ಆಗಿರುವ ಸೆಲ್ಸ್ ಕಂಡು ಬರ್ತವೆ. these are called ಮೆಡುಲರಿ ರೇಸ್. ಇದಕ್ಕೆ ನಾವು ಮೆಡುಲರಿ ರೇಸ್ ವ್ಯಾಸ್ಕುಲರ್ ಬಂಡಲ್ ವ್ಯಾಸ್ಕುಲರ್ ಬಂಡಲ್ ಮಧ್ಯೆ ಕೆಲವು ಸೆಲ್ಸ್ ಇದಾವೆ ರೇಡಿಯಲಿ elongated parenchyma cells. these are called ಮೆಡುಲರಿ ರೇಸ್. ಇದಕ್ಕೆ ನಾವು ಮೆಡುಲರಿ ರೇಸ್. ಇದ್ರೆ ನಾವು ವ್ಯಾಸ್ಕುಲರ್ ಬಂಡಲ್ ನೋಡಿ, ಇಲ್ಲಿ ವ್ಯಾಸ್ಕುಲರ್ ಬಂಡಲ್ ಸರ್ವಿಸ್ಲಿ ಸುತ್ತಲೇ ನೋಡಿ ವ್ಯಾಸ್ಕುಲರ್ ಬಂಡಲ್ ಕಾಣ್ತಿದೆ ಅನ್ಸುತ್ತೆ. ಈ ರಿಂಗ್ ತರ ಬ್ರೋಕನ್ ಪೂರ್ತಿ ವೆಂಟಿಲೇಟರ್ ತರ ಬ್ರೋಕನ್ ರಿಂಗ್ ವ್ಯಾಸ್ಕುಲರ್ ಬಂಡಲ್ ಇದು ಅರೇಂಜ್ ಬರುತ್ತೆ ಬ್ರೋಕನ್ ರಿಂಗ್ ತರ ಸುತ್ತ. ಇಲ್ಲಿ ನೋಡಿ ವ್ಯಾಸ್ಕುಲರ್ ಬಂಡಲ್ ಸ್ಕ್ಯಾಟರ್ಡ್, ಇಲ್ಲಿ ಮನಕಟ್ಟದ ಇಲ್ಲೊಂದು ತರ ಇಲ್ಲ. ಇಲ್ಲಿ ವ್ಯಾಸ್ಕುಲರ್ ಬಂಡಲ್ ಇಲ್ಲಿ ಅರೇಂಜ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಸುತ್ತ ಒಂದು ರಿಂಗ್ ತರ ಇದಾವೆ. This is the arranged form of a broken ring. Then it is called as a steel. This vascular bundle is arranged form of broken ring ಅಂತ ಯಾಕಂತಂದ್ರೆ ಇಲ್ಲೊಂದು ವ್ಯಾಸ್ಕುಲರ್ ಬಂಡಲ್ ಇದೆ, ಇಲ್ಲಿಲ್ಲ. ನೆಕ್ಸ್ಟ್ ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿದೆ ಮತ್ತೆ ಇಲ್ಲಿಲ್ಲ. ಹೀಗೆ ಕಡೆ ಸರ್ಕಲ್ ತರ ಇದಾವೆ. ಇಲ್ಲಿ ಮತ್ತೆ ಇದು ಸೆಂಟ್ರಲ್ ಇದನ್ನ ವ್ಯಾಸ್ಕುಲರ್ ಬಂಡಲ್ ಇದನ್ನ ವ್ಯಾಸ್ಕುಲರ್ ಬಂಡಲಪ್ಪ. ಅವು ಒಂದು ಸುತ್ತ ಇರ್ತವೆ ರಿಂಗ್ ತರ. ಮತ್ತೆ ಒಂದತ್ರ ಇದಾವೆ, ಇಲ್ಲಿಲ್ಲ. ಹಿಂಗೆ ಸುತ್ತ ರಿಂಗ್ ತರನೇ ಇದಾವೆ. ಮತ್ತೆ ಗ್ಯಾಪ್ ಇದೆ.
ಇಟ್ಸ್ ಕಾಲ್ಡ್ ಅನ್ಬ್ರೋಕನ್ ರಿಂಗ್. ಬ್ರೋಕನ್ ರಿಂಗ್ ಆಗಿರುತ್ತೆ ಅಂದ್ರೆ such a type of vascular bundle is called as in case dicot stem ಅಲ್ಲಿ ಕಂಡು ಬರುವಂತದ್ದು ಇಟ್ ಕಾಲ್ಡ್ ಯು ಸ್ಟೀಲ್. ಅದಕ್ಕೆ ನಾವು ಯು ಸ್ಟೀಲ್ ವಾಟ್ಸ್ ಎ ಯು ಸ್ಟೀಲ್ ಅಂತ ಕೇಳಿದ್ರೆ vascular bundles are arranged in a broken ring. In case of dicot stem is called ಯು ಸ್ಟೀಲ್ ಅಂತ ಕರಿತೀವಿ. ಈಗ ನಾವು vascular bundles ಲಾರ್ಜ್ ನಂಬರ್ ಆಫ್ vascular bundles ರಿಂಗ್ ತರ ಅಂತ ಇದ್ರೆ ಈಚ್ vascular bundle ನಾವು ಡಿಫೈನ್ ಮಾಡಪ್ಪ. ಇಲ್ಲಿ ಈ vascular bundle ಏನಿದೆ ಅಂತ ಡಿಫೈನ್ ಮಾಡಿದ್ರೆ vascular bundles are what called as a conjoint. ಕಂಜಾಯಿಂಟ್ ಅಂತ ಯಾಕಂತೀನಿ ಅಂದ್ರೆ ನೋಡಿ ಇದು xylem, ಇಲ್ಲಿ ಮೇಲೆ ಫ್ಲೋಯಮ್ ಇದೆ. ಆ ಒಂದೇ ರೇಡಿಯಸ್ ಅಲ್ಲಿ ಮೇಲೆ xylem ಕೆಳಗೆ ಫ್ಲೋಯಮ್ ಇದ್ರೆ ಮೇಲೆ ಫ್ಲೋಯಮ್ ಕೆಳಗಡೆ xylem ಇದ್ರೆ ಅದಕ್ಕೆ ನಾವು what called as a conjoint. ಈ ಫ್ಲೋಯಮ್ ಮತ್ತೆ xylem ಮಧ್ಯೆ cambium is present. So cambium is present in between xylem and the phloem is called open. Conjoint open end arch condition. End arch ಅಂದ್ರೆ ಇದು protoxylem. First formed smaller size xylem is called protoxylem towards the center. Protoxylem towards the center. Protoxylem ಇರುತ್ತೆ ಸೆಂಟರ್ ಕಡೆಗೆ ಇರುತ್ತೆ. ಈ ದೊಡ್ಡ xylem metaxylem towards ಹೊರಗಡೆ periphery. Towards the periphery. First formed small size ಇರುವಂತ protoxylem ಸೆಂಟರ್ ಕಡೆಗೆ ಇತ್ತು. metaxylem towards periphery ಇದ್ರೆ ನಾವು end arch ಒಳಗಡೆ ಸ್ಮಾಲ್ ಇರುತ್ತೆ end arch ಸ್ಮಾಲ್ ಸೈಜ್ ಇರುತ್ತೆ xylem ಅಲ್ಲಿ end arch condition. vascular bundle ಕೇಳಿದ್ರೆ ಮತ್ತೆ collateral vascular bundle ಅಂತ ಬೇಕಿದ್ರೆ xylem and phloem ಪಕ್ಕದಲ್ಲಿ xylem and phloem ಇದೆ. ಹಂಗಾಗಿದೆ ಕಳೆದೆ collateral conjoint. conjoint ಅಂದ್ರೆ xylem and phloem ಸೇಮ್ ರೇಡಿಯಸ್. xylem ಮತ್ತು phloem ಮಧ್ಯೆ ಡಿವೈಡ್ ಆಗುವಂತ ಒಂದು ರಿಸ್ಟಮೆಂಟ್ ಟಿಶ್ಯೂ ಇದೆ. ಅದರಲ್ಲಿ cambium. cambium is present ನೆನಪಿಟ್ಕೊಳ್ಳಿದ್ದೇನೆ ಯಾಕಂದ್ರೆ ಇದು ಚೆನ್ನಾಗಿ ಆಗ್ತದೆ ನಿಮಗೆ ನೆಕ್ಸ್ಟ್ ಸೆಕೆಂಡರಿ ಗ್ರೋತ್ ಹೇಳ್ಬೇಕಾದ್ರೆ ನಾನು ಕಂಜಾಯಿಂಟ್ ರಿಂಗ್ ಇರುವಲ್ಲಿ ಮಧ್ಯೆ ಬೆಳೆದ cambium ಇದೆಲ್ಲ ಡಿವೈಡ್ ಆಗುತ್ತೆ. ಹಂಗಾಗಿ ಈ ಇದರ ಅಡ್ಜಸೆಂಟ್ ಸೆಲ್ಸ್ ಮಿಡಲ್ ಬೇಸ್ ಇರುವಂತ ಅಡ್ಜಸೆಂಟ್ ಕರೆಕ್ಟ್ ಸೆಲ್ಸ್ ಅನ್ನು ರೀಗೇನ್ ಮಾಡ್ಕೊಂಡು ಡಿವೈಡ್ ಆಗೋದು ಸಾಮರ್ಥ್ಯ ಪಡ್ಕೊಳ್ತಾರೆ. ಅವಾಗ ಅದು ಒಂದು cambium ಆಗಿ ಡಿಫರೆನ್ಶಿಯೇಟ್ ಆಗುತ್ತೆ. ಇಂಟರ್ಫೆಸಿಕ್ಯುಲರ್ ಇದು ಒಳಗಡೆ ಇಂಟ್ರಾಫೆಸಿಕ್ಯುಲರ್ cambium ಅಂತ ಇದು ಹಿಂಗೆಲ್ಲವೂ ಜಾಯಿನ್ ಆಗಿ ಒಂದು cambium ರಿಂಗ್ ಆಗಿ ವ್ಯಾಸ್ಕುಲರ್ ರಿಂಗ್ ಆಗಿ ಬಿಡುತ್ತೆ. ಅದು ಕಟ್ ಮಾಡ್ತದೆ. ಅದು ಎಲ್ಲ ಡಿವೈಡ್ ಆಗಿ ಒಳಗಡೆಗೆ ಆಡ್ ಆಗಿ ಸೆಕೆಂಡರಿ ಗ್ರೋತ್ ಆಗೋದಕ್ಕೆ ನಾವು ಡೈಕಾಟ್ ಸ್ಟೆಮ್ ದ್ವಿದಳ ಸಸ್ಯಗಳಲ್ಲಿ ಅದರ ಡಯಾಮೀಟರ್ ಅಗಲ ಹೆಚ್ಚಿಗೆ ಆಗುತ್ತೆ. ಅಂದ್ರೆ ಮಧ್ಯದಲ್ಲಿ ಇರುವಂತಹ ಡಿವೈಡಿಂಗ್ ಸೆಲ್ಸ್ ಇರ್ತವೆ. ನಾವು cambium ಸೆಲ್ಸ್ cambium ರಿಂಗ್ ವ್ಯಾಸ್ಕುಲರ್ cambium ವ್ಯಾಸ್ಕುಲರ್ ಬಂಡಲ್ ವ್ಯಾಸ್ಕುಲರ್ cambium ಅದು ಅಡ್ಜಸೆಂಟ್ ಸೆಲ್ಸ್ಗಳು ಡಿವೈಡ್ ಆಗಿ ಒಂದು ರಿಂಗ್ ಆಗಿಬಿಡ್ತಾರೆ. ಅದನ್ನ ಹೇಳ್ತೀನಿ. ಅದರಲ್ಲಿ vascular bundles can be defined as conjoint and xylem and phloem in the same medium. Open because cambium is present in the xylem and phloem. Collateral is xylem and phloem side by side. Side by side here xylem is ನೋಡಿ xylem ಕೆಳಗಡೆ ಇದೆ phloem ಮೇಲೆ ಪಕ್ಕ ಪಕ್ಕ ಇದಾವೆ. xylem and phloem ಮಧ್ಯದಲ್ಲಿ cambium ಇರೋದನ್ನ open. ಎಂಡ್ ಆರ್ಚ್ ನ protoxylem ಸಣ್ಣ xylem ಕೆಳಗಡೆ ಸೆಂಟರ್ ಕಡೆ ಇದ್ದು ದೊಡ್ಡ xylem ವಿಶಾಲವಾಗಿದೆ. Protoxylem towards center, metaxylem towards the periphery, end arch condition. This is how we can define the vascular bundles can be conjoint, collateral, open, end arch condition. Technically, you can define this vascular bundle. ಆಮೇಲೆ ಈಗ central pith is present. Central pith is present. Pith is large. Central pith is large. It is having what you call as ಕೆಳಗಡೆ central pith ಅಂತ large ಅಂತ ಇಟ್ಬಿಡಬೇಕು. Loose event. ಪ್ಯಾರನ್ಕೈಮಾಸ್ ಮತ್ತೆ ಇದನ್ನ ಪಿತ್ ಅಂತ ಕರೀತೀವಿ. ಅಲ್ಲಿ ಪ್ಯಾರನ್ಕೈಮಾಸ್ ಇಂದ ಮಾಡಲ್ಪಟ್ಟಿರುತ್ತೆ. ಹಿಯರ್ this is how we can define the structure of a what you call as dicot stem ನ anatomical structure intro structure ಅನ್ನು ನೋಡಿದಾಗ ಈ ತರ ಕಾಣುತ್ತೆ. they call TS of a dicot stem ನ ಡಯಾಗ್ರಾಮ್ ಮಾಡಿ ಭಾಗಗಳನ್ನು ಗುರುತಿಸಿ ಎಕ್ಸ್ಪ್ಲೈನ್ ಮಾಡಿ ಅಂತ ನಾನು ಕೇಳ್ತಾರೆ. outermost layer epidermis single layer ಇದೆ, ಅದರ ಅಪಿಕಲ್ ಇದೆ, ಆಮೇಲೆ ಏರ್ ಇದೆ. ನೆಕ್ಸ್ಟ್ ಬಿಟ್ವೀನ್ ದಿಸ್ what you call as epidermis ಮತ್ತೆ ಪೆರಿಸೈಕಲ್ ನ ಮಧ್ಯೆ ಇರೋದನ್ನ ನಾವು ಕಾರ್ಟೆಕ್ಸ್ ಅಂತ ಅಂದ್ರೆ ಅದನ್ನ ಸಬ್ ಜೋನ್ಸ್ ಮಾಡ್ತೀವಿ. ಹೈಪೋಡರ್ಮಿಸ್ ಕೊಲನ್ಕೈಮಾ ಮಾಡಲ್ಪಟ್ಟ few layers. ನೆಕ್ಸ್ಟ್ ಮಿಡಲ್ ಕಾರ್ಟೆಕ್ಸ್ ಇದೆ, many layers of parenchyma cells, those layers. Next innermost layer of the cortex called endodermis is made up of a compact and single layer of parenchyma cells. Next only pericycle ಬಂದಾಗ pericycle ಇದೆ ಈ outermost layer steel ಒಳಗಿರೋದೆಲ್ಲ pericycle.
ಎಂಡೋಡರ್ಮಿಸ್ ಒಳಗಿರೋದು ಸ್ಟಿಲ್ಲರ್ ರೀಜನ್ ಅಂತಲ್ಲ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಸ್ಟೀಲ್ ಇಸ್ ಕಾಲ್ಡ್ ಪೆರಿಸೈಕಲ್ ಕನ್ಸಿಸ್ಟ್ ಆಫ್ ಆಲ್ಟರ್ನೇಟ್ ಟೈಪ್ಸ್ ಆಫ್ ಸ್ಟೀರೆನ್ಕೈಮಾ ಪ್ಯಾರೆನ್ಕೈಮಾ ಸ್ಟೀರೆನ್ಕೈಮಾ form a bundle cap for a semilunar structure over the vascular bundle that is a bundle cap ಆಗಿದೆ. And next you see parenchyma pericycle ಇದೆ, next bundle cap ಇದೆ, next parenchyma ಹಿಂಗೆ ಇರುತ್ತೆ pericycle. Next in between these vascular bundles are a radial elongated cells the medullary assembly. Next vascular bundles can be defined as conjoined relevant for the same radius conjoined. In between them is ABV is present called there is a open xylem file side by side collateral. Interstitial flow is protoxylem towards the center, metaxylem towards the periphery, and with this large area there is a parenchyma. This is how we can define the vascular bundles. Big xylem vascular bundle ಹೇಗಿದೆ ಅನ್ನೋದು ನಮ್ಮ ಡೈಕಾಟ್ ಸ್ಟೆಮ್ ಸ್ಟ್ರಕ್ಚರ್ ಅನ್ನು ಎಕ್ಸ್ಪ್ಲೇನ್ ಮಾಡಿ. Now let me pass on to the what is a DS of a monocot stem ಅಥವಾ anatomy of a monocot stem ಅದು is a zea mays. Zea mays ಅಂದ್ರೆ ಈ ಜ್ವಾಳದ ಸೆಕ್ಷನ್ ಗಿಡನ ನಾವು ಮೊನಕಾಟ್ ಅಲ್ಲಿ ನಾವು ಸೆಕ್ಷನ್ ತರ ಈ ತರ ಕಾಣುತ್ತೆ. ಇದು ಗ್ರೌಂಡ್ ಪ್ಲಾನ್ ಅಂದ್ರೆ ಇದನ್ನ ಅದರೊಳಗಡೆ ಏನ್ ಟಿಶ್ಯೂ ಇದೆ ಅನ್ನೋದು ಇದನ್ನ ನೋಡೋಣ. ಇದು ಗ್ರೌಂಡ್ ಪ್ಲಾನ್ ಒಳಗಡೆ ಏನು ಜನರಲ್ ಆಗಿ ಏನು ಕಾಣುತ್ತೆ ಅನ್ನೋದು ಒಂದು ಗ್ರೌಂಡ್ ಪ್ಲಾನ್ ಮಾಡಿದ್ದಾರೆ. ಅದನ್ನ ಎಲ್ಲಾ ಮಾಡಿದ ಟಿಶ್ಯೂ ಒಳಗಡೆ ಏನೇನು ಕಾಣುತ್ತೆ ಅನ್ನೋದು ಇಷ್ಟು ಪೋರ್ಷನ್ ಅಷ್ಟೇ ಇಲ್ಲ ಮಾಡಿ ತೋರಿಸ್ತಾ ಇದ್ದು ಮೊನಕಾಟ್ ಅಲ್ಲಿ ಏಕದಳ ಸಸ್ಯ ಅಂತ ಜ್ವಾಳದಲ್ಲಿ ಸೆಕ್ಷನ್ ತರ ಹಿಂಗ್ ಕಾಣುತ್ತೆ. ಇಲ್ಲಿ outer most layers are epidermis, single layer, compact layer in cells. There the epidermis is covered by a critically thick the critically present epidermis cells. ಇಲ್ಲಿ ಟ್ರೈಕೋಮ್ಸ್ ಅಂತ ಹೇಳಿದ್ರೆ ಅಲ್ಲಿ ಏರ್ಸ್ ವರ ಈ ತರ ಏರ್ಸ್ ಇಲ್ಲ ಸ್ಟೆಮ್ ಏರ್ಸ್ ಟ್ರೈಕೋಮ್ಸ್ ಆರ್ ಆಬ್ಸೆಂಟ್. ಇಲ್ಲಿ ಸರ್ ಟ್ರೈಕೋಮ್ಸ್ ಆರ್ ಆಬ್ಸೆಂಟ್ ಒಂದು ಡಿಫರೆನ್ಸ್ ಬರೀಬಹುದು. ಟ್ರೈಕೋಮ್ಸ್ ಆರ್ ಪ್ರೆಸೆಂಟ್ ಇನ್ ಕೇಸ್ ಮೊನಕಾಟ್, ಟ್ರೈಕೋಮ್ಸ್ ಆರ್ ಆಬ್ಸೆಂಟ್. ನೆಕ್ಸ್ಟ್ ನೋಡಿ ಇಲ್ಲಿ ನನಗೆ ಇಲ್ಲಿ ಎಂಡೋಡರ್ಮಿಸ್ ಅಂತ ಇತ್ತು, ಹಂಗಾಗಿ ಇದನ್ನ ಒಳಗಿರೋದೆಲ್ಲ ನಾವು ಸ್ಟಿಲ್ಲರ್ ರೀಜನ್ ಅಂತ ಹೇಳಿ ಡಿಫರೆನ್ಶಿಯೇಟ್ ಮಾಡ್ಬಿಡ್ತೀವಿ. ಇಲ್ಲಿ ಅದನ್ನ ಹೊರಗಿರೋದೆ ನಾವು ಕಾರ್ಟೆಕ್ಸ್ ಅಂತ ಕರಿತೀವಿ. ಎಂಡೋಡರ್ಮಿಸ್ ಒಳಗಿರೋದನ್ನ ಸ್ಟಿಲ್ಲರ್, ಎಕ್ಸ್ಟ್ರಾ ಸ್ಟಿಲ್ಲರ್ ಇದನ್ನ ನಾವು ಕಾರ್ಟೆಕ್ಸ್ 3 ಲೇಯರ್ಸ್ ಆಗಿ ಹೇಳ್ತೀವಿ. ಇಲ್ಲಿ ನಾವು ಕೆನಾಟ್ ಎಂಡೋಡರ್ಮಿಸ್ ಅಂತ ಇಲ್ಲೇ ಇಲ್ಲ. there is no endodermis, there is no pericycle, so we cannot differentiate into different layers. I know differentiate ಮಾಡಕ್ಕಾಗಲ್ಲ. ಹಾಗೆ ಸ್ಟಿಲ್ಲರ್ ರೀಜನ್ ಎಕ್ಸ್ಟ್ರಾ ಸ್ಟಿಲ್ಲರ್ ಅಂತ ಹೇಳಕ್ಕಾಗಲ್ಲ. ಹಾಗೆ ಇಲ್ಲಿ ಇಟ್ಸ್ ಅನ್ಡಿಫರೆನ್ಶಿಯೇಟೆಡ್. ಏನಾಗಿದೆ ಇದು ಅನ್ಡಿಫರೆನ್ಶಿಯೇಟೆಡ್. ಎಪಿಡರ್ಮಿಸ್ ಇಸ್ ಒಂದು ಸಿಂಗಲ್ ಲೇಯರ್ ಕ್ರಿಟಿಕಲ್ ಇದೆ. ಆಮೇಲೆ ಇಲ್ಲಿ ಕಾರ್ಟೆಕ್ಸ್ ಇಸ್ ಅನ್ಡಿಫರೆನ್ಶಿಯೇಟೆಡ್. ಇದು ಕಾರ್ಟೆಕ್ಸ್ ಅಂತ ಹೇಳಕ್ ಕಾರ್ಟೆಕ್ಸ್ ನಾನು ಇಲ್ಲಿ ಏನಿದೆ hypodermis, collenchyma, next middle layer of cortex, parenchyma, next single layer of endodermis. ಇಲ್ಲಿ endodermis ಇಲ್ಲ ಅಂದ್ರೆ cortex cannot be differentiated. cortex ನಾವು ಡಿಫರೆನ್ಶಿಯೇಟ್ ಮಾಡಕ್ಕೆ ಆಗೋದಿಲ್ಲ. cortex ಡಿಫರೆನ್ಶಿಯೇಟ್ ಮಾಡಕ್ಕೆ ನಾವು endodermis ಇದ್ರೆ endodermis ಒಳಗಿರೋದೆಲ್ಲ ಸ್ಟಿಲ್ಲರ್ ಇದೆ ಅಂತ ಹೇಳಿ ಪರಿಸೈಕಲ್ ವ್ಯಾಸ್ತ ಮಾಡಿದ್ರು. ಆಮೇಲೆ ಹೇಳ್ತೀನಿ ಇಲ್ಲಿ ಕಾರ್ಟೆಕ್ಸ್ ನಾವು ಡಿಫರೆನ್ಶಿಯೇಟ್ ಮಾಡ್ತಿದ್ವಿ ಏನಾಗಿ ಹೈಪೋಡರ್ಮಿಸ್, ಮಿಡಲ್ ಕಾರ್ಟೆಕ್ಸ್ ಅಂತ. ಇಲ್ಲಿ ಆತರ ಎಂಡೋಡರ್ಮಿಸ್ ಇಲ್ಲ ಆಗಿರೋದ್ರಿಂದ ಐ ಕ್ಯಾನಾಟ್ ಬಿ ಡಿಫರೆನ್ಶಿಯೇಟೆಡ್ ಇಂಟು ಸಬ್ ಜೋನ್ಸ್ ಆಗಿ ಡಿಫರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಅಂಡ್ ವಾಟ್ ಇಸ್ ಆಲ್ ದಿಸ್ ವಾಟ್ ಇಸ್ ಟಿಶ್ಯೂ ಒಳಗೆ ಕೆಳಗಿರೋದೆಲ್ಲ ಎಪಿಡರ್ಮಿಸ್ ಕೆಳಗಿರೋದೆಲ್ಲ ಟಿಶ್ಯೂ ನಾವು ಗ್ರೌಂಡ್ ಟಿಶ್ಯೂ ಮೇಲ್ಕಿರೋದೆಲ್ಲನೂ ಗ್ರೌಂಡ್ ಟಿಶ್ಯೂ ಅಂತ ಕರೀತೀವಿ. ಈ ಎಪಿಡರ್ಮಿಸ್ ಕೆಳಗಡೆ ಫ್ಯೂ ಲೇಯರ್ಸ್ ಆಫ್ ಹೈಪೋಡರ್ಮಿಸ್ ಇರುತ್ತೆ. ಆ ಹೈಪೋಡರ್ಮಿಸ್ ಎಲ್ಲಿ ಮಾಡಲ್ಪಟ್ಟಿದೆ ಅಂದ್ರೆ ಸ್ಟಿರೆನ್ಕೈಮಾ ನೆನಪಿರಬಹುದು. ಮೊನಕಾಟ್ ಅಲ್ಲಿ ಹೈಪೋಡರ್ಮಿಸ್ ಇಸ್ ಸ್ಟಿರೆನ್ಕೈಮಟಸ್, ವೇರ್ ಡೈಕಾಟ್ ಅಲ್ಲಿ ಹೈಪೋಡರ್ಮಿಸ್ ಕೊಲೆನ್ಕೈಮಾ. ಕೊಲೆನ್ಕೈಮಾ ಟಿಶ್ಯೂ ಇದೆ ಇಲ್ಲಿ. ಹೈಪೋಡರ್ಮಿಸ್ ಎಪಿಡರ್ಮಿಸ್ ಕೆಳಗಿರೋದು ಎಪಿಡರ್ಮಿಸ್ ಇಲ್ಲಿ, ಸ್ಟಿರೆನ್ಕೈಮಾ ಇದೆ ಡೈಕಾಟ್ ಅಲ್ಲಿ. ಮೊನಕಾಟ್ ಅಲ್ಲಿ ಇದೆ, ಡೈಕಾಟ್ ಅಲ್ಲಿ ಏನಾಗಿದೆ ಕೊಲೆನ್ಕೈಮಾ ಇದೆ. ಅದು ಒಂದು ಡಿಫರೆನ್ಶಿಯೇಟ್ ಮಾಡಬಹುದು. ಇಲ್ಲಿ ಏರ್ಸ್ ಇರೋದಿಲ್ಲ, ಇಲ್ಲಿ ಮೆಟಿಸೆಲ್ಲರ್ ಏರ್ಸ್ ಆಫ್ ಟ್ರೈಕೋಮ್ಸ್ ಅಂತ. hypodermis monocotyl ಅಲ್ಲಿ ಸ್ಟಿರೆನ್ಕೈಮಾ, hypodermis in case dicot ಅಲ್ಲಿ collenchyma. ಇಲ್ಲಿ ಕಾರ್ಟೆಕ್ಸ್ cannot be differentiate ಮಾಡಬಹುದು. hypodermis middle cortex ಇಲ್ಲಿ ಕಾರ್ಟೆಕ್ಸ್ cannot be differentiate ಮಾಡಕ್ಕಾಗಲ್ಲ, ಯಾಕೆ ಎಂಡೋಡರ್ಮಿಸ್ ಇಲ್ಲ. ಅದು ಒಂದು ಪಾಯಿಂಟ್ ಬರೀಬೇಕು ನೋಡಿ. ಆಮೇಲೆ ಇಲ್ಲಿ ವ್ಯಾಸದಲ್ಲಿ ಹೈಪೋಡರ್ಮಿಸ್ ಏನಿದೆ ಕೊಲೆನ್ಕೈಮಾ, ಸ್ಟಿರೆನ್ಕೈಮಾ ಇಂದ ಮಾಡಲ್ಪಟ್ಟಿದೆ ಮೊನಕಾಟ್ ಅಲ್ಲಿ few layers of ಸ್ಟಿರೆನ್ಕೈಮಾ. Next one is the ground tissue. Ground tissue is made up of parenchyma, loose layer is parenchyma. Loose layer ante parenchyma cells ಇದೆ ಮತ್ತು intracellular space ತರ present ಇದೆ. ಇಲ್ಲಿ ನಾನು ಈ ತರ ಇರುತ್ತೆ ಅನ್ನೋದು
ಈಗ ಇಲ್ಲಿ ವ್ಯಾಸಲ ಬಂಡಲ್ಸ್ ನೋಡ್ರಿ ಅಲ್ಲಿ ಹೆಂಗ್ ಅರೇಂಜ್ ಆಗಿದೆ ಇಲ್ಲಿ ವ್ಯಾಸಲ ಬಂಡಲ್ಸ್ ಒಂದು ರಿಂಗ್ ತರ ಅರೇಂಜ್ ಆಗಿದೆ ಸುತ್ತ ಬ್ರೋಕನ್ ರಿಂಗ್ ಒಂದು ಪಕ್ಕ ಹಿಂಗಿದೆ ಅಲ್ಲಿ ನೋಡಿ ಪಕ್ಕ ಇಲ್ಲೊಂದಿದೆ ಇಲ್ಲೇ ಒಂದಿದೆ ಇಲ್ಲೇ ಒಂದಿದೆ ವ್ಯಾಸಲ ಬಂಡಲ್ಸ್ ಆರ್ ಸ್ಕ್ಯಾಟರ್ಡ್ ಇನ್ ದಿ ಗ್ರೌಂಡ್ ಟಿಶ್ಯೂ ಚೆದರಿದಾವೆ ವ್ಯಾಸಲ ಬಂಡಲ್ಸ್ ಆರ್ ಸ್ಕ್ಯಾಟರ್ಡ್ ಇನ್ ದಿ ಗ್ರೌಂಡ್ ಟಿಶ್ಯೂ ಅದಕ್ಕೆ ಇದನ್ನ ಏನಂತ ನಾವು ಕರೆದಿದ್ದೇವೆ ಅಟೆಕ್ಟೋ ಸ್ಟೀಲ್ ಈಗ ನಾವು ಅದನ್ನ ಯೂ ಸ್ಟೀಲ್ ಅಲ್ಲಿ ವ್ಯಾಸಲ ಬಂಡಲ್ಸ್ ರಿಂಗ್ ಅಲ್ಲಿ ಬ್ರೋಕನ್ ರಿಂಗ್ ತರ ಆಗಿದೆ ಯೂ ಸ್ಟೀಲ್ ಈ ವ್ಯಾಸಲ ಬಂಡಲ್ಸ್ ಏನಾಗಿದೆ ಅಲ್ಲಿ ಇದೊಂದು ವ್ಯಾಸಲ ಬಂಡಲ್ ಸಣ್ಣ ವ್ಯಾಸಲ ಬಂಡಲ್ ಈ ವ್ಯಾಸಲ ಬಂಡಲ್ಸ್ ಏನಾಗಿದೆ ದೇ ಆರ್ ಸ್ಕ್ಯಾಟರ್ಡ್ ಇನ್ ದಿ ಗ್ರೌಂಡ್ ಟಿಶ್ಯೂ ಅಲ್ಲಿ ಇಲ್ಲಿ ಸ್ಕ್ಯಾಟರ್ಡ್ ಆಗಿದೆ ಈ ಒಂದು ವ್ಯಾಸಲ ಬಂಡಲ್ you see this ವ್ಯಾಸಲ ಬಂಡಲ್ಸ್ are ನೋಡಿ ಕಾಣ್ತದೆ ಇದೆಲ್ಲ ವ್ಯಾಸಲ ಬಂಡಲ್ ಸ್ಕ್ಯಾಟರ್ಡ್ ಆಗಿದೆ ವ್ಯಾಸಲ ಬಂಡಲ್ಸ್ are scattered in the ground tissue is called ಅಟೆಕ್ಟೋ ಸ್ಟೀಲ್ ಅಂದ್ರೆ ಮೊನೊಕಾಟ್ ಅಲ್ಲಿ ಇದೆ ಅಟೆಕ್ಟೋ ಸ್ಟೀಲ್ ಇದೆ ಅಂದ್ರೆ ಇಲ್ಲಿ ಡೈಕಾಟ್ ಅಲ್ಲಿ ಯೂ ಸ್ಟೀಲ್ ಇದೆ ಅಂತ ಬರೀ ಇನ್ನೊಂದು ಕಾರ್ಟೆಕ್ಸ್ can be differentiated in dicot ಕಾರ್ಟೆಕ್ಸ್ cannot be differentiated is called ground tissue ಅದನ್ನ ಒಂದನ್ನ ನೀವು ಡಿಫರೆನ್ಸ್ ಆಗಿ ಬರೀಬಹುದು ಈಗ ಅಟೆಕ್ಟೋ ಸ್ಟೀಲ್ ಅಂದ್ರೆ ಏನಂತ ಇದೆಲ್ಲ ವ್ಯಾಸಲ ಬಂಡಲ್ಸ್ ಅರೇಂಜ್ ಆಗಿಲ್ಲ ವ್ಯಾಸಲ ಬಂಡಲ್ ಸ್ಕ್ಯಾಟರ್ಡ್ ಆಗಿದೆ ಅಲ್ಲಿ ಇಲ್ಲಿ ಅದನ್ನ ನಾವು ಓಡಿಕೊಳ್ಳೋಣ ಅಟೆಕ್ಟೋ ಸ್ಟೀಲ್ ಇದು ವ್ಯಾಸಲ ಬಂಡಲ್ಸ್ are arranged in the form of a ring then it is called then as a broken ring then called U steel ಈಗ ನಾವು ವ್ಯಾಸಲ ಬಂಡಲ್ಸ್ ಅಂದ್ರೆ ಹೀಗೆ ಡಿಫೈನ್ ಮಾಡಬಹುದು ಇಲ್ಲಿ ಈ ವ್ಯಾಸಲ ಬಂಡಲ್ಸ್ ಮನುಷ್ಯನ ಸ್ಕಲ್ ತರ ಕಾಣುತ್ತೆ ಮನುಷ್ಯನ ಕಣ್ಣು ಮೂಗು ಬಾಯಿ ತರ ಕಾಣುತ್ತೆ ಈ ವ್ಯಾಸಲ ಬಂಡಲ್ಸ್ ಎಂಬ ಡಿವೈಸ್ಗಳಿದೆ ಇಲ್ಲಿ ನಾನು ಶೋ like this so enlarged view of the ವ್ಯಾಸಲ ಬಂಡಲ್ ಇಲ್ಲಿ ಕಾಣಿಸ್ತೀನಿ ಇಲ್ಲಿ ಇನ್ ಕೇಸ್ ದಿಸ್ ಅಲ್ಲಿ ವ್ಯಾಸಲ ಬಂಡಲ್ಸ್ ಏನಾಗಿದಾವೆ ಅಂದ್ರೆ ಲುಕ್ ಲೈಕ್ ಎ ಸ್ಕಲ್ ಆಫ್ ಎ ಮ್ಯಾನ್ ಅದರ ಕಾಣುತ್ತೆ ಈ ನೋಡಿ ಒಂದು ವ್ಯಾಸಲ ಬಂಡಲ್ಸ್ ನ ಇದು ಒಂದು ವ್ಯಾಸಲ ಬಂಡಲ್ ಇಲ್ಲಿ ಎನ್ಲಾರ್ಜ್ ಮಾಡಿರೋದ್ರಿಂದ ಇಲ್ಲಿ ತೋರಿಸಿದ್ದೀನಿ ಇಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ಜೈಲಮ್ ಎಲಿಮೆಂಟ್ಸ್ ಇಸ್ ಎ ಫ್ಲೋಯಮ್ ಇಲ್ಲಿ ಕೇಮಿಯಂ ಜೈಲಮ್ ಮತ್ತೆ ಫ್ಲೋಯಮ್ ಮಧ್ಯೆ ಏನಿತ್ತು ಅಲ್ಲಿ ನಮಗೆ ಕೇಮಿಯಂ ಇತ್ತು ನೋಡಿ ಜೈಲಮ್ ಮತ್ತೆ ಫ್ಲೋಯಮ್ ಮಧ್ಯೆ ಏನಿದೆ ಎಲ್ಲ ಕೇಮಿಯಂ ಇಸ್ ಇಲ್ಲಿ ಸೆಕೆಂಡರಿ ಗ್ರೋತ್ ಥಿಕ್ ಆಗುತ್ತೆ ಏಕೈಕ ಸಸ್ಯಗಳ ಥಿಕ್ನೆಸ್ ಆಗಲ್ಲ ಯಾಕೆ ಅಂದ್ರೆ ಡಯಾಮೀಟರ್ ಇನ್ಕ್ರೀಸ್ ಆಗಲ್ಲ ಗರ್ತ್ ಇನ್ಕ್ರೀಸ್ ಆಗಲ್ಲ ಯಾಕಂದ್ರೆ ಕೇಮಿಯಂ ಇಲ್ಲ ಆಮೇಲೆ ಈ ವ್ಯಾಸಲ ಬಂಡಲ್ಸ್ ಅರೇಂಜ್ ಫಾರ್ಮ್ ನೋಡಿ ಲುಕ್ ಲೈಕ್ ಎ ಸ್ಕಲ್ ಆಫ್ ಎ ಮ್ಯಾನ್ ಸ್ಕಲ್ ಆಫ್ ಎ ಮ್ಯಾನ್ ಅಂತ ನೋಡಿ ಹಿಯರ್ ವ್ಯಾಸಲ ಬಂಡಲ್ಸ್ ನೋಡಿದಾಗ ಇಲ್ಲಿ ಇದರ ಮೆಟಾಕ್ಸೆಲಮ್ ಇಸ್ ಪ್ರೋಟಾಕ್ಸೆಲಮ್ ಎಲಿಮೆಂಟ್ಸ್ ದಿಸ್ ಲುಕ್ ಲೈಕ್ ಎ ಐಸ್ ಅಂಡ್ ದಿಸ್ ಕಾಲ್ಡ್ ನೋಸ್ these are what called as xylem elements and phloem elements xylem and phloem ಮತ್ತೆ ಏನಾದ ಏಕವಿಧ ಇಲ್ಲ ಹಂಗಾಗಿ ಇದಕ್ಕೆ ಕ್ಲೋಸ್ಡ್ ವ್ಯಾಸಲ ಬಂಡಲ್ ಇಲ್ಲಿ ನೋಡಿ xylem ಮತ್ತು phloem ಒಂದೇ ಲೈನ್ ಒಂದೇ ರೇಡಿಯಸ್ ಇದೆ phloem ಮತ್ತು xylem ಹಂಗಾಗಿ conjoined ವ್ಯಾಸಲ ಬಂಡಲ್ in between the xylem is absent hence it is called as closed conjoined closed ಈ ನೋಡಿ xylem elements ಅರೇಂಜ್ ಇನ್ ದಿ ಫಾರ್ಮ್ ಆಫ್ ಲೆಟರ್ y ಅರೇಂಜ್ ನೋಡಿ xylem elements ನೋಡಿ ಇರುತ್ತೆ ಈ ಲೆಟರ್ y ನೋಡಿ ಈ ಮೆಟಾಕ್ಸೆಲಮ್ ಆರ್ಮ್ಸ್ ಅಂತ y ಲೆಟರ್ ಆರ್ಮ್ಸ್ ನ ಆಕ್ಟಿವೇಟ್ ಮಾಡಿದ್ರೆ ಈ ಪ್ರೋಟೋಕ್ಸೈಲ್ ಎರಡು ಆರ್ಮ್ಸ್ ಪ್ರೋಟೋಕ್ಸೈಲಮ್ಸ್ ಈ ಸ್ಟೆಮ್ ಆಫ್ ದಿ y ಲೆಟರ್ ಸ್ಟೆಮ್ ನಾವು ಪ್ರೋಟೋಕ್ಸೈಲಮ್ ಇವು ದೊಡ್ಡ ಮೆಟಾಕ್ಸೆಲಮ್ಸ್ ಆರ್ಮ್ಸ್ ಇವೆರಡು ಆರ್ಮ್ y ಲೆಟರ್ ಆರ್ಮ್ ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಇವು ಸ್ಟೆಮ್ ಆಫ್ ದಿ y ಲೆಟರ್ ಸ್ಟೆಮ್ ನ ಆಕ್ಟಿವೇಟ್ ಮಾಡೋ xylem plus small size xylem this is regarding xylem elements in the range ಆಮೇಲೆ ಇಲ್ಲಿ ಇದು ಲುಕ್ ಐಸ್ ಕಾಣುತ್ತೆ ದೋಸ್ ಕಾಣುತ್ತೆ ಇಲ್ಲಿ this is four head ಕಾಣುತ್ತೆ four head ಅಲ್ಲಿ phloem ಇದೆ ಕಳ್ಸ್ phloem is present ಈ xylem ಮತ್ತೆ phloem ಹೇಗೆ ಬೈತಾ ಇಲ್ಲ ಕ್ಲೋಸ್ ಕೇಮ್ ಅಂದ್ರೆ ಓಪನ್ ಅಂತ ಹೇಳಿ ಕೇಮ್ ಇದೆ xylem ಇಲ್ಲಿ this is called as a ಮನುಷ್ಯನ ಸ್ಕಲ್ ತರ ಅರೇಂಜ್ ಆಗಿತ್ತು ಪರ್ಟಿಕ್ಯುಲರ್ xylem ಎಲಿಮೆಂಟ್ಸ್ ನೋಡಿದಾಗ xylem ಎಲಿಮೆಂಟ್ಸ್ ಲೆಟರ್ y ಅಲ್ಲಿ ಅರೇಂಜ್ ಆಗಿದೆ ಮೆಟಾಕ್ಸೆಲಮ್ ಮಾಡ್ತೀವಿ ಆರ್ಮ್ಸ್ ಇದ್ರೆ ಪ್ರೋಟೋಕ್ಸೆಲಮ್ ಮಾಡ್ತೀವಿ ಸ್ಟೆಮ್ ಆಫ್ ದಿ y ನ ಒಂದು ಸ್ಟ್ರೈಟ್ ಲೈನ್ ಇದೆ ಸ್ಟೆಮ್ ಅಂತೀವಿ ಅದರಲ್ಲಿ ಪ್ರೋಟೋಕ್ಸೆಲಮ್ ಇದೆ ಅಂಡ್ this called as ಇದಾದ್ರೆ xylem and phloem ಒಂದೇ ಪಾಯಿಂಟ್ ಆಗಿದೆ ಒಂದೇ ರೇಡಿಯಸ್ ಅಲ್ಲಿ ಇದೆ ಅದನ್ನ ಕಂಜೈನ್ ಇಲ್ಲಿ ಕೇಮಿಯಂ ಇಲ್ಲ ಕ್ಲೋಸ್ ಅಂತ ವ್ಯಾಸಲ ಬಂಡಲ್ ಇಲ್ಲಿ ಇಲ್ಲಿ ಪ್ಯಾರಾಕೈಮ್ ಇದೆ ಸುತ್ತಲೇ ಬರೀ ಪ್ರೊಟೆಕ್ಟಿವ್ ಟಿಶ್ಯೂ ಇದೆ ಪ್ಯಾರಾಕೈಮ್ ಇದೆ xylem ಪ್ಯಾರಾಕೈಮ್ ಇಲ್ಲ xylem ಅಂದ್ರೆ ಪ್ಯಾರಾಕೈಮಸ್ phloem ಪ್ಯಾರಾಕೈಮ್ ಇಲ್ಲ this is the component contains the to the parenchyma
ಅಂಡ್ ಇಲ್ಲಿ ಥಿಕನಿಂಗ್ಸ್ ಕಾಣಬಹುದು ವೆಸಲ್ಸ್ ಎಲಿಮೆಂಟ್ಸ್ ವೆಸಲ್ಸ್ ಪಿಟೆಟ್ ಆರ್ ಥಿಕನಿಂಗ್ಸ್ ಕಾಣ್ತಾರೆ ಹೊರಗಡೆ ಅಷ್ಟೇ ಇದು ಕಾಣೋದಿಲ್ಲ ರೀ ನಾವು ತೆಗೆದಿರೋ ಸೆಕ್ಷನ್ ಟಿಎಸ್ ಲಾಂಚುಲರ್ ಸೆಕ್ಷನ್ ತೆಗೆದ ಇವು ಇದೇ ಎಲಿಮೆಂಟ್ಸು ಈ ಕಾಣು ಹೊರಗಡೆ ಸ್ಕಿಲಾರಿ ಫಾರ್ಮ್ ರೆಡಿಕೇಟಿಫಿಕೇಶನ್ ಕಾಣುತ್ತೆ This is called conjoint. ಗೊತ್ತಾಯ್ತು xylem and phloem side wise is collateral. KNM ಇಲ್ಲ ಮಧ್ಯಕ್ಕೆ is a closed type of vascular bundle. And ಈ vascular bundles are surrounded by a bundle sheath. ಸುತ್ತ ಒಂದು bundle sheath ಇರುತ್ತೆ. vascular bundles are surrounded by bundle sheath ಇರುತ್ತೆ. ಇಲ್ಲಿ phloem ಅಲ್ಲಿ phloem parenchyma ಇಲ್ಲ ಅನ್ನೋದು vascular bundles are covered by bundle sheath. bundle sheath cells ಇರುತ್ತೆ vascular bundles surrounded by bundle sheath cells ಇರ್ತವೆ bundle sheath cells represent ಇಲ್ಲಿ the vascular bundles can be defined as conjoint collateral closed ಇಲ್ಲಿ ಮೊನ ಡೈಕಾಟ್ ಅಂದರೆ conjoint collateral open ಅದು ಒಂದು ಡಿಫರೆನ್ಸ್ ನ ಬರೀ vascular bundles are broken vascular bundles are scattered conjoint collateral closed vascular bundle conjoint collateral open ಆಮೇಲೆ ನೋಡಿ ಇಲ್ಲಿ vascular bundles ನೋಡಿ vascular bundles found at central side ಅಲ್ಲಿ central side ಇರುವಂತ vascular bundles larger side ಕೆಳಗಡೆಯಿಂದ ಬರೋ ದೊಡ್ಡ ಸೈಜ್ ನ ಇದಾವೆ ಸೈಡ್ ಪೆರಿಫೆರಿ ಸ್ಮಾಲರ್ ಸೈಜ್ ಇದೆ vascular bundles ಗಾತ್ರ and large in number ಸಂಖ್ಯೆಯಲ್ಲಿ ಬಹಳ ಇದೆ large in number and smaller in size those vascular bundles found towards the periphery ಅಂಚಿನ ಕಡೆ but the vascular bundles found towards center ಕಡೆ ಇರವು larger in size but few in number ಸಂಖ್ಯೆಯಲ್ಲಿ ಕಡಿಮೆ ಇದ್ದು ಗಾತ್ರದಲ್ಲಿ ದೊಡ್ಡವಿದೆ ಸೆಂಟ್ರಲ್ ಅದೇ ಪೆರಿಫೆರಿ ಅಂಚಿನ ಕಡೆ ಇರುವಂತ vascular bundles ಸಂಖ್ಯೆಯಲ್ಲಿ ಹೆಚ್ಚಿಗೆ ಇದ್ದು ಗಾತ್ರದಲ್ಲಿ ಚಿಕ್ಕವೆ ಆಮೇಲೆ ಇಲ್ಲಿ ಕಾರ್ಟೆಕ್ಸ್ ಕೆನಾಟ್ ಬಿ ಡಿಫರೆನ್ಷಿಯೇಟ್ ಈಗ ದಿಸ್ ಅವರ್ ಕೆನ್ ಡಿಫರೆನ್ಷಿಯೇಟ್ ಮಾಡಕ್ಕಾಗಲ್ಲ ದಿಸ್ ಇಸ್ ರಿಗಾರ್ಡಿಂಗ್ ದಿ ಮನುಷ್ಯನ ಸ್ಕಲ್ ತರ ಕಾಣುತ್ತಿದೆ ಆಮೇಲೆ ನೋಡಿ ಇನ್ನೊಂದು ಈ xylem ಇದೆಲ್ಲ ಈ ಒಂದು xylem ಎಲಿಮೆಂಟ್ ಪ್ರೋಟೋಸೆಲ್ ಸುತ್ತ ಒಂದು ಕ್ಯಾವಿಟಿ ಇದೆ ಆ ಲುಕ್ಕಕ್ಕೆ ಮೌತ್ ತರ ಕಾಣುತ್ತೆ ಬಾಯಿ ನೋಡಿ ಕ್ಯಾವಿಟೀಸ್ ಅಲ್ಲಿ ವಾಟರ್ ಕಂಟೈನಿಂಗ್ ಕ್ಯಾವಿಟಿ ಇರುತ್ತೆ ಅಲ್ಲಿ ಟಿಶ್ಯೂ ಬಿಕೇಮ್ ಬ್ರೋಕನ್ ಸ್ವಲ್ಪ ಇನ್ನೊಂದು ಸೆಲ್ಸ್ ಬ್ರೋಕನ್ ಆಗಿ it create a small cavity gap create ಎಡ್ಸ್ಗಳಲ್ಲಿ ವಾಟರ್ ತುಂಬಿಕೊಂಡಿರುತ್ತೆ ವಾಟರ್ ಕಂಟೈನಿಂಗ್ ಕ್ಯಾವಿಟಿ ದಾಸ ಕಾಲದಲ್ಲಿ ಸೇ lysogenous cavity lysogenous cavity present in monocot it is absent in case of dicot ಹೀಗೆ we can make some difference between dicot as well as the monocot ಮಧ್ಯೆ ಕೆಲವು ಡಿಫರೆನ್ಸ್ ಗಳನ್ನು ನಾವು ಹೇಳಬಹುದು ಹಿಂಗೆ ಹೇಳ್ತೀರಾ ಡಿಫರೆನ್ಸ್ ಹೇಳಿ monocot difference between dicot as well as the monocot dicot ಅಲ್ಲಿ ನೋಡಿ it's a dicot stem and this is what you call as a monocot stem ನೋಡಿದಾಗ ಡಿಫರೆನ್ಸ್ ನೋಡಿದಾಗ easily you can remember ಇಲ್ಲಿ is what you call as trichomes ಸೇರಿಸ್ಕೊಂಡಿರ್ತವೆ trichomes are present ಇಲ್ಲಿ absent ಇರೋದಿಲ್ಲ ಮತ್ತೆ ಈ ಹೈಪೋಡರ್ಮಿಸ್ ಡೈಕಾಟ್ ಅಲ್ಲಿ ಹೈಪೋಡರ್ಮಿಸ್ ಇದೆ made up of what is it sclerenchyma ಇಲ್ಲಿ ಮಾಡಲ್ಪಟ್ಟಿದೆ hypodermis is made up of what is called sclerenchyma can see here hypodermis ಏನಿದೆ sclerenchyma ಕಾಣುತ್ತಿದೆ ನಿಮಗೆ hypodermis in case of dicot ಅಲ್ಲಿ collenchyma in case of monocot is called sclerenchyma hypodermis is hypodermis ಇಂದ ಮಾಡಲ್ಪಟ್ಟಿದೆ hypodermis is ಇಲ್ಲಿ collenchyma dicot ಅಲ್ಲ collenchymatous ಆಗಿದೆ ಇಲ್ಲಿ monocot ಅಂದ್ರೆ sclerenchyma ಇಲ್ಲಿ sclerenchyma hypodermis epidermis ನ ಕೆಳಗೆ ಇರೋದು hypodermis ಅಲ್ಲ hypo ಅಂದ್ರೆ below ಅಂತ sclerenchymatous ಆಮೇಲೆ ಕಾರ್ಟೆಕ್ಸ್ ಅನ್ನು ಡಿಫರೆನ್ಶಿಯೇಟ್ ಮಾಡೋದು ನಾವು ಕಾರ್ಟೆಕ್ಸ್ ಅನ್ನು ಡಿಫರೆನ್ಶಿಯೇಟ್ ಹೈಪೋಡರ್ಮಿಸ್ ಮಿಡಲ್ ಕಾರ್ಟೆಕ್ಸ್ ಎಂಡೋಡರ್ಮಿಸ್ ಅಲ್ಲಿ ಇಲ್ಲಿ ಡಿಫರೆನ್ಶಿಯೇಟ್ ಮಾಡಕ ಅಲ್ಲಿ ಮಾಡಬಹುದು ಇಲ್ಲಿ ಮಾಡಕ ಆಗಲ್ಲ ಕಾರ್ಟೆಕ್ಸ್ can be differentiated ಅಂದ್ರೆ ನಾವು ಪ್ರತ್ಯೇಕ ಆಗಿ ನೋಡಬಹುದು ಯಾವ ಭಾಗಗಳು ಅಂತ ಇಲ್ಲಿ cannot be differentiated
ನೆಕ್ಸ್ಟ್ ನೋಡಿ ಕಂಟಿನ್ಯೂಸ್ ಇಲ್ಲಿ ವ್ಯಾಸ್ಕುಲರ್ ಬಂಡಲ್ಸ್ ಆರ್ ಅರೇಂಜ್ಡ್ ಫಾರ್ ರಿಂಗ್ ನೋಡಿ ಬ್ರೋಕನ್ ರಿಂಗ್ ಒಂದು ಪಕ್ಕ ಬ್ರೋಕನ್ ರಿಂಗ್ ವ್ಯಾಸ್ಕುಲರ್ ಬಂಡಲ್ಸ್ ಆರ್ arranged in broken ring. ಇಲ್ಲಿ ವ್ಯಾಸ್ಕುಲರ್ ಬಂಡಲ್ಸ್ ನೋಡಿ ಅಲ್ಲಿ ಒಂದು ಇದೊಂದು ಚಿತ್ರ ಸ್ಕ್ಯಾಟರ್ಡ್ ವ್ಯಾಸ್ಕುಲರ್ ಬಂಡಲ್ಸ್ ಆರ್ ಸ್ಕ್ಯಾಟರ್ಡ್. ಈಗ ಬ್ರೋಕನ್ ರಿಂಗ್ ಈ ಇಂಡಸ್ಟ್ರಿ ಇದೆ ಇಲ್ಲಿ ಸ್ಕ್ಯಾಟರ್ಡ್ ಆಗಿರುತ್ತೆ ಅಟ್ಯಾಕ್ಟೋ ಸ್ಟೀಲ್ ಅಂತ ಕರಿತೀವಿ. ಆಮೇಲೆ ವ್ಯಾಸ್ಕುಲರ್ ಬಂಡಲ್ಸ್ ಡಿಫರೆಂಟ್ ಕಂಜಾಯಿಂಟ್ ಕೊಲಾಟರಲ್ ಓಪನ್. ಇಲ್ಲಿ ಕಂಜಾಯಿಂಟ್ ಒಂದೇ ರೇಡಿಯಸ್ ಅಲ್ಲಿ ಓಪನ್ ಇದೆ ಅಂತ ಹೇಳ್ತೀವಿ. ಆಮೇಲೆ ಎಂಡ್ ಆರ್ಚ್ ಒಳಗಡೆ ಇದೆ ಕಂಜಾಯಿಂಟ್ ಕೊಲಾಟರಲ್ ಸೈಡ್ ಬೈ ಸೈಡ್ ಓಪನ್ ಅಲ್ಲಿ ಕೇಮ್ ಇದೆ ಓಪನ್ ಅಂಡ್ ಎಂಡ್ ಆರ್ಚ್. ಈ ವ್ಯಾಸ್ಕುಲರ್ ಬಂಡಲ್ಸ್ ಡಿಫರೆಂಟ್ ಆಸ್ conjoint collateral open. ಇಲ್ಲಿ conjoint ಸೇಮ್ ಒಂದು conjoint xylem ಒಂದೇ ರೇಡಿಯಸ್ ಇದೆ xylem ಒಂದೇ ರೇಡಿಯಸ್ ಇರುತ್ತೆ. conjoint collateral ಬರೀಬಹುದು collateral. ಇಲ್ಲಿ xylem ಮತ್ತೆ KBM ಇಂದ ಆದ್ರೆ ಕ್ಲೋಸ್ ವ್ಯಾಸ್ಕುಲರ್ ಬಂಡಲ್ ಓಪನ್. ಆಮೇಲೆ ಮುಖ್ಯವಾಗಿ ಇಲ್ಲಿ ಅಲ್ಲಿ ಈ ವಾಟರ್ ಕಂಟೈನಿಂಗ್ ಕ್ಯಾವಿಟಿ ಲೈಸೋಜಿನಸ್ ಕ್ಯಾವಿಟಿ ಪ್ರೆಸೆಂಟ್ ಇನ್ ಮಾನೋಕಾಟದಲ್ಲಿ ಆಬ್ಸರ್ವ್. ಲೈಸೋಜಿನಸ್ ಕ್ಯಾವಿಟಿ ಇರಲ್ಲ. ಲೈಸೋಜಿನಸ್ ಕ್ಯಾವಿಟಿ ವಾಟರ್ ಕಂಟೈನಿಂಗ್ ಕ್ಯಾವಿಟಿ ಇರುತ್ತಲ್ಲ ಇರಲ್ಲ. is absently present. Here we can make some of the difference between the dicot stem and the monocot stem. ಹಾಗಾಗಿ ನಾವು ಇಂಥ ಒಂದು ಕೆಲವು ಡಿಫರೆನ್ಸ್ ಗಳನ್ನ ಬರೆದು ನೀವು ಈಸಿಲಿ ರಿಮೆಂಬರ್ ಮಾಡಿಕೊಳ್ಳಿ ಡೈಕಾಟ್ ಸ್ಟೆಮ್ ಅಂಡ್ ದಿ ಮೊನೊಕಾಟ್ ಸ್ಟೆಮ್. ವಿತ್ ದಿಸ್ ವಿ ಆರ್ ಸ್ಟಡಿಡ್ ಅಬೌಟ್ ವಾಟ್ ಕಾಲ್ಡ್ ದಿ ಇಂಟರ್ನಲ್ ಅನಾಟಮಿ ಆಫ್ ದಿ ವಾಟ್ ಕಾಲ್ಡ್ ದಿ ಡೈಕಾಟ್ ಸ್ಟೆಮ್ ಮತ್ತು ಮೊನೊಕಾಟ್ ಸ್ಟೆಮ್ ಅಲ್ಲಿ ಇರುವಂತ ವ್ಯತ್ಯಾಸಗಳನ್ನು ನಾವು ಓದಿದ್ವಿ. ಹಾಗೆ ರೂಟ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇದರ ಯಾವ್ದಾದ್ರು ಚಿತ್ರ ಬರೆದು ನೀವು ಎಕ್ಸ್ಪ್ಲೇನ್ ಮಾಡಕ್ ಹೇಳ್ಬೋದು. ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಈ ಡೈಕಾಟ್ ಸೆಕೆಂಡರಿ ಗ್ರೋತ್ ಆಗ್ಬೇಕಾದ್ರೆ ನಾನು ಹೇಳ್ಬೇಕಾರ ಈ KMM ಪಾತ್ರ ಬಹಳ ಇಂಪಾರ್ಟೆಂಟ್ ರೋಲ್ ಇದೆ. ಈ KMM ಡಿವೈಡ್ ಆಗೋದು ಸರಿಸಿದ್ರು ವ್ಯಾಸ್ಕುಲರ್ ಬಂಡಲ್ ಆಗಿರುತ್ತದನ್ನ ಇಂಟ್ರಾ ಫೆಸಿಕ್ಯುಲರ್ ಅಂತೀವಿ. ಅದರ ಪಕ್ಕದಲ್ಲಿ ಅಡ್ಜಸೆಂಟ್ ಸೆಲ್ಸ್ ಪ್ಯಾರೆಂಕೈಮಲ್ ಸೆಲ್ಸ್ ಇದಾವಲ್ಲ ರೇಡಿಯಲಿ ಎಲಾಂಗೇಟ್ ಸೆಲ್ಸ್ ಅವು ಸಹ ಮೆರಿಸ್ಟೆಮ್ಯಾಟಿಕ್ ಪ್ರಾಪರ್ಟಿ ಪಡ್ಕೊಂಡು ಬರ್ತವೆ. ಅವು ಸಹ ಡಿಫರೆನ್ಶಿಯೇಟ್ ಆಗಿ KMM ಆಗ್ತವೆ. ಅದು ಇಂಟರ್ ಫೆಸಿಕ್ಯುಲರ್. ಇಂಟ್ರಾ ಒಳಗಿರೋದು ಇಂಟರ್ ಮಧ್ಯದಲ್ಲಿ ಇರೋದು ವ್ಯಾಸ್ಕುಲರ್ ಬಂಡಲ್ ಮಧ್ಯೆ ಇರೋದ್ರಿಂದ KMM ಡಿಫರೆನ್ಶಿಯೇಟ್ ಆಗುತ್ತೆ. ಎಲ್ಲ ಸೆಕೆಂಡ್ ಒಂದು KMM ರಿಂಗ್ ಅದು ಆಡ್ ಸೆಲ್ ಟುವರ್ಡ್ಸ್ ಇನ್ಸೈಡ್ ಅಂಡ್ ಔಟ್ಸೈಡ್. ಹಾಗಾಗಿ ವ್ಯಾಸ್ಕುಲರ್ ಬಂಡಲ್ಸ್ ಹೆಂಗ್ ಅರೇಂಜ್ ಆಗಿದಾವೆ ಬ್ರೋಕನ್ ರಿಂಗ್ ಅರೇಂಜ್ ಆಗಿದಾವೆ. ಹಾಗಾಗಿ ಇಲ್ಲಿ ಸೆಲ್ ಡಿವಿಷನ್ ಆಗಬೇಕಾದ್ರೆ ರಿಂಗ್ ಆಗಿ ಕಟ್ ಆಗುತ್ತೆ ಸೆಲ್ಸ್. ಇಲ್ಲಿ KMM ಇಲ್ಲ ಸ್ಕ್ಯಾಟರ್ಡ್ ಆಗಿದಾವೆ. ವಿ ಕ್ಯಾನಾಟ್ ಪಾಸಿಬಲ್ KMM ಇಲ್ಲ ವ್ಯಾಸ್ಕುಲರ್ ಬಂಡಲ್ಸ್ ಆರ್ ನಾಟ್ ಅರೇಂಜ್ ಇನ್ ದಿ ರಿಂಗ್. ವಿ ಕ್ಯಾನಾಟ್ ಶೋ ದಿ ಸೆಕೆಂಡರಿ ಗ್ರೋತ್ ತೋರಿಸಲ್ಲ ಮೊನೊಕಾಟ್. ಓಕೆ ಬಿಕಾಸ್ ದಿ KMM is absent. ನಾನು ಹೇಳ್ತೀನಿ. ಲೆಟ್ ಮೀ ಇನ್ ನೆಕ್ಸ್ಟ್ ಕ್ಲಾಸ್ ನಾವು about TSF ಲೀಫ್ ಬಗ್ಗೆ ಹೇಳೋಣ. ಹಿಂಗ್ ಸೆಕ್ಷನ್ ಆದಾಗ ಯಾವ ತರ ಕಾಣುತ್ತೆ. ಓಕೆ ದಿಸ್ ಐ ಗೋಯಿಂಗ್ ಟು ಕಂಪ್ಲೀಟ್ ಅವರ್ ಟು ಕಾನ್ಸೆಪ್ಟ್ ಕಾಲ್ಡ್ TS dicot stem and the monocot stem.